ಹ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷ ಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕದ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮಶ್ರೀಗಳು ಅಂತ ಇದ್ದಾರೆ, ಎನ್ಲೈಟೆಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ರಮಣ ಮಹರ್ಷಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ವಸುಂಧರಾ ಮಾತೆಯನ್ನ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಾಗವತ ಚಿಂತನೆಯನ್ನ ಮಾಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ಭಾಗವತದಲ್ಲಿ ಆ 5ನೇ ಸ್ಕಂದ, ಅದರಲ್ಲಿ ಪ್ರಿಯವ್ರತ, ಅಂದ್ರೆ ಒಟ್ಟು ಆ 5 ಜನ ಮಕ್ಕಳು. ಅದರಲ್ಲಿ ಆಪೂತಿ, ದೇವಭೂತಿ ಮತ್ತೆ ಪ್ರಸೂತಿ 3 ಜನ ಹೆಣ್ಣು ಮಕ್ಕಳ ಕಥೆಯನ್ನ ಕೇಳಿದ್ವಿ. ಅದರಲ್ಲಿ 2 ಜನ ಗಂಡು ಮಕ್ಕಳು, ಉತ್ತಾನಪಾದ ಮತ್ತೆ ಪ್ರಿಯವ್ರತ. ಉತ್ತಾನಪಾದನ ವಂಶದಲ್ಲಿ ಬಂದಂತಹ ಅವರ ಕಥೆಯನ್ನ ಕೇಳಿದ್ವಿ. ಈಗ ಪ್ರಿಯವ್ರತನ ಕಥೆಯನ್ನ, ಅವನ ಒಂದು ವಂಶದ ಚರಿತ್ರೆಯನ್ನ ನೋಡ್ತಾ ಇದ್ವಿ. ಪ್ರಿಯವ್ರತ ಅನ್ನುವನು ಈ ಸಂಸಾರದಲ್ಲಿ ಇದ್ರೆ ನನಗೆ ಮುಕ್ತಿ ಸಿಗೋಲ್ಲ, ಅಥವಾ ಈ ಸಂಸಾರದ ಜಂಜಾಟದಲ್ಲಿ ನಾನು ಸಿಕ್ಕಾಕೊಳ್ಬಾರದು ಅಂತ ಹೇಳಿ ಮದುವೆಯನ್ನ ಆಗದೆ ತಾನು ಯೌವನದಲ್ಲಿಯೇ ತಾನು ತಪಸ್ಸಿಗೆ ಹೋಗಿ ಕೂತು ಕಾಡಿಗೆ ಹೋಗಿ ಕೂತು ತಪಸ್ಸು ಮಾಡ್ತಾ ಇರ್ತಾನೆ. ಅಲ್ಲಿ ಬ್ರಹ್ಮದೇವರು ಬಂದು ಅವನಿಗೆ ಬೈದು ಕಳಿಸ್ತಾರೆ, ನೋಡಪ್ಪ, ಆ ಸಂಸಾರದಲ್ಲಿ ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ ಎಲ್ಲಾ ಬಿಟ್ಟು ಕಾಡಿಗೆ ಬಂದ್ರೆ ದೇವರು ಸಿಗೋಲ್ಲ. ನೀನು ಸಂಸಾರದಲ್ಲಿ ಇದ್ದುಕೊಂಡೇ ದೇವರನ್ನ ಹುಡುಕುವ ಪ್ರಯತ್ನ ಮಾಡಬೇಕು, ಆಗ ದೇವರು ಸಿಗ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಪುನಃ ಹೋಗಿ ಮದುವೆ ಆಗು ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಬಂದು ಅವನ 2 ಜನ ಹೆಣ್ಣು ಮಕ್ಕಳನ್ನ ಮದುವೆ ಆದ. ಅದರಲ್ಲಿ ಒಬ್ಬ ಹೆಂಡತಿಯಲ್ಲಿ 3 ಜನ ಮಕ್ಕಳು, ಇನ್ನೊಬ್ಬ ಹೆಂಡತಿಯಲ್ಲಿ 10 ಜನ ಮಕ್ಕಳು ಬರ್ತಾರೆ. ಉತ್ತಮ, ರೈವತ ಮತ್ತು ತಾಪಸ ಅನ್ನುವ ಗಂಡು ಮಕ್ಕಳು ಒಂದು ಹೆಣ್ಣು ಮಗಳಲ್ಲಿ ಬಂದರೆ ಅವರೆಲ್ಲರೂ ಮುಂದೆ ಈ ಮನ್ವಂತರಗಳ ಅಧಿಪತಿಗಳಾದರು, ಮಹಾಪುರುಷರಾದರು. ಇನ್ನು 10 ಜನ ಗಂಡು ಮಕ್ಕಳು ಇನ್ನೊಂದು ಹೆಣ್ಣು ಮಗಳಲ್ಲಿ ಅವರು ಕೂಡ ಒಂದೊಂದು ದ್ವೀಪದ ಅಧಿಪತಿಗಳಾದರು. ಹೀಗೆ ರಾತ್ರಿಯನ್ನು ಕೂಡ ನಾನು ಹಗಲು ಮಾಡ್ತೇನೆ ಅಂತ ಹೇಳಿ ಸೂರ್ಯನ ಹಾಗೆ ಇಡೀ ಭೂಮಿಯನ್ನ ಸುತ್ತಿದಂತಹ ಮಹಾಪುರುಷ, ಮಹಾ ಚಕ್ರವರ್ತಿಯಾದವನು ಈ ಪ್ರಿಯವ್ರತ. ಈ ಪ್ರಿಯವ್ರತನಿಗೆ ಒಬ್ಬ ಹೆಣ್ಣು ಮಕ್ಕಳಿದ್ಲು, ಊರ್ಜ್ವಸ್ವತಿ ಅಂತ ಹೇಳಿ. ಅವಳನ್ನ ಈ ದೈತ್ಯರ ಗುರುವಾದಂತಹ ಶುಕ್ರಾಚಾರ್ಯರು, ಶುಕ್ರ ಗ್ರಹ ಅಂತ ನಾವು ಹೇಳ್ತೀವಿ, ಆ ಶುಕ್ರಾಚಾರ್ಯರಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಇದೇ ಏನು ಪ್ರಿಯವ್ರತನ ಒಬ್ಬ ಹಿರಿಯ ಮಗ ಅಗ್ನೀಂದ್ರ ಅಂತ ಹೇಳಿ. ಆ ಅಗ್ನೀಂದ್ರನ ಮಗ ನಾಭಿ. ಆ ನಾಭಿಗೆ ಮಕ್ಕಳಿರಲಿಲ್ಲ. ಅವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಸಾಕ್ಷಾತ್ ಭಗವಂತನೇ ಬಂದು ತಾನು ಪ್ರಕಟನಾಗಿದ್ದ. ಆಗ ಎಲ್ಲರೂ ಪ್ರಾರ್ಥನೆ ಮಾಡಿದರು, ಸ್ವಾಮಿ, ಕೊನೆಗಾಲದಲ್ಲಿ ನಿನ್ನ ನಾಮಸ್ಮರಣೆ ನಮ್ಮ ನಾಲಿಗೆಯಲ್ಲಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ನಿನ್ನಂತಹ ಮಗ ಬೇಕು ಅಂತ ಹೇಳಿ ನಾಭಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಕೇಳಿದ. ಏನೋ ಈ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದಾನೆ ಅಂತ ಹೇಳಿದಾಗ ಭಗವಂತ ಹೇಳಿದ, ನನ್ನಂತಹ ಮಗ ಅಂತಂದ್ರೆ ನನಗೆ ಸರಿಸಾಟಿಯಾದವರು ಅಂತ ಹೇಳಿ ಯಾರೂ ಇಲ್ಲ. ನನ್ನಂತಹ ಮಗ ಬೇಕು ಅಂತ ಬಯಸ್ತಾ ಇದ್ದಾನೆ ಅಂತಂದ್ರೆ ನಾನೇ ಮಗನಾಗಿ ಬರಬೇಕಾಗ್ತದೆ. ಹಾಗಾಗಿ ಭಕ್ತರ ಇಷ್ಟವನ್ನ ಅಭೀಷ್ಟವನ್ನ ಈಡೇರಿಸುವುದು ನನ್ನ ಧರ್ಮ. ಹಾಗಾಗಿ ನಾನು ಖಂಡಿತ ಅವತಾರ ಮಾಡಿ ಬರ್ತೇನೆ ಅಂತ ಹೇಳಿ ಆ ಅಂತ ಹೇಳಿ ಭಗವಂತ ತಾನು ಆಶ್ವಾಸನೆಯನ್ನು ಕೊಟ್ಟ. ಅದಕ್ಕೆ ಸರಿಯಾಗಿ ತಾನು ಆ ಭಗವಂತ ನಾರಾಯಣ ಈ ನಾಭಿಯ ಮಗನಾಗಿ ಹುಟ್ಟಿ ಬರ್ತಾನೆ. ಅವನನ್ನೇ ಋಷಭದೇವ ಅಂತ ಹೇಳಿ ಕರಿತೀವಿ. ಈ ಋಷಭದೇವನೇ
ಈ ಋಷಭನ ದೇವನನ್ನ ಮೊದಲಿಗನಾಗಿಸಿಕೊಂಡು ಮುಂದೆ ಒಂದು ಧರ್ಮ ಬೆಳೆದು ಬರ್ತದೆ, ಅದೇ ಜೈನ ಧರ್ಮ. ಅಂದ್ರೆ ಇವನನ್ನೇ ಋಷಭನಾಥ ಅಥವಾ ಋಷಭದೇವ ಅಂತ ಹೇಳಿ ಕರೀತಾರೆ. ಇದೇ ಋಷಭದೇವ ತಾನು ಚಕ್ರವರ್ತಿಯಾಗಿ ಎಂತ ಹೆಂಗೆ ರಾಜ್ಯಭಾರ ಮಾಡಿದ ಅಂತಂದ್ರೆ ನಾವೆಲ್ಲ ಕೇಳ್ತೀವಿ, ರಾಮರಾಜ್ಯ ಅಂತೀವಲ್ಲ ಹಾಗೆ ಈ ಋಷಭದೇವನ ರಾಜ್ಯ ಅಷ್ಟು ಸತ್ಯದಿಂದ ಧರ್ಮದಿಂದ ಸುಭೀಕ್ಷವಾಗಿ ಕೂಡಿತಂತೆ. ಹೆಂಗೆ ರಾಜ್ಯಭಾರ ಆಳಿದ ಅಂತಂದ್ರೆ ತನ್ನ ಪ್ರಜೆಗಳನ್ನೆಲ್ಲ ಪ್ರಜೆಗಳು ಅಂತ ಹೇಳಿ ಏನು ನೋಡ್ಲಿಲ್ವಂತೆ, ತನ್ನ ಮಕ್ಕಳು ಅಂತ ಹೇಳಿ ಪಾಲನೆ ಮಾಡಿದಂತೆ. ಪ್ರಜೆಗಳು ಕೂಡ ಋಷಭದೇವನನ್ನ ಆ, ಎಂತಹ ಆದರ್ಶವಾಗಿ ತಗೊಂಡಿದ್ರು ಅಂತಂದ್ರೆ ಅವನು ನಮ್ಮ ಬರೀ ರಾಜ ಅಲ್ಲ, ನಮ್ಮೆಲ್ಲರ ತಂದೆ ಅಂತ ತಿಳ್ಕೊಂಡು ಅವನು ಏನು ಮಾಡ್ತಾನೆ ಅದನ್ನ ಆಚರಿಸ್ತಾ ಇದ್ರಂತೆ, ಅವನು ಏನ್ ಹೇಳ್ತಾನೆ ಅದನ್ನೇ ಕೇಳ್ತಾ ಇದ್ರಂತೆ. ಅಂದ್ರೆ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಪರಿಪಾಲನೆ ಮಾಡ್ತಾ ಇದ್ರು. ಹಾಗೆ ಆ, ಅಷ್ಟು ಸುಭೀಕ್ಷವಾಗಿತ್ತು, ಎಲ್ಲಿ ಕಪಟ ಅನ್ನೋದಿರ್ಲಿಲ್ಲ, ದೋಷ ಅನ್ನೋದಿರ್ಲಿಲ್ಲ, ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋದು ಹೀಗೆ ರಾಮನ ರಾಜ್ಯದಲ್ಲಿ ತುಳುಕಾಡ್ತಾ ಇತ್ತು. ಹಾಗೆ ಋಷಭದೇವನ ಸಾಮ್ರಾಜ್ಯದಲ್ಲಿ ಅಷ್ಟು ಸತ್ಯ ಅನ್ನೋದು ಆ, ಏನು ಇತ್ತು. ಈ ಜಯಂತಿ ಅನ್ನುವ ಹೆಣ್ಣು ಮಗಳನ್ನ ಈ ಋಷಭದೇವ ತಾನು ವಿವಾಹವಾಗ್ತಾನೆ. ಆ ಜಯಂತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯೇ ಜಯಂತಿ. ಇವರಲ್ಲಿ ಬಹಳಷ್ಟು ಜನ ಮಕ್ಕಳು ಬರ್ತಾರೆ. ಅದರಲ್ಲಿ ಮೊದಲಿಗನೇ ಭರತ ಚಕ್ರವರ್ತಿ, ಇವನೇ ಮುಂದೆ ಚಕ್ರವರ್ತಿ ಆಗ್ತಾನೆ. ಆ ಭರತ ಚಕ್ರವರ್ತಿಯಿಂದಾಗಿ ಈ ನಮ್ಮ ದೇಶಕ್ಕೆ ಭಾರತ ಅನ್ನುವ ಹೆಸರು ಬರ್ತದೆ, ಭರತ ದೇಶ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಏನಿತ್ತು ಈ ದೇಶಕ್ಕೆ ಹೆಸರು ಅಂತಂದ್ರೆ ಅಜನಾಭ ಅಥವಾ ಅಂಜನಾಭ ಅಂತ ಕರೀತಾ ಇದ್ರು. ಹಾಗೆ ಈಗ ಹೀಗೆ ಋಷಭದೇವ ತಾನು ಅತ್ಯಂತ ಸುಭೀಕ್ಷವಾಗಿ ರಾಜ್ಯಭಾರವನ್ನು ಮಾಡಿ ಕೊನೆಗೆ ಅವನಿಗೆ ವಯಸ್ಸಾಯ್ತು. ವಯಸ್ಸಾದ್ಮೇಲೆ ತನಗೆ ಅನಸ್ತು, ಸಾಕು ನಾನು ಇಲ್ಲಿಯವರೆಗೆ ರಾಜ್ಯಭಾರವನ್ನು ಮಾಡಿದ್ದು ಅಂತ ಹೇಳಿ ಕಾಣಿಸಿ ಕೊನೆಗೆ ಒಂದು ದಿನ ತನ್ನ ಎಲ್ಲಾ ಮಕ್ಕಳನ್ನ ಕರೆದ. ಮಕ್ಕಳು ಅಂದ್ರೆ ಕೇವಲ ಅವನ ಮಕ್ಕಳು ಮಾತ್ರ ಅಲ್ಲ, ಎಲ್ಲಾ ಪ್ರಜೆಗಳನ್ನ ಸೇರಿಸಿದ ದೊಡ್ಡ ಸಭೆ, ಎಲ್ಲರನ್ನ ಸೇರಿಸಿ ತಾನು ಉಪದೇಶವನ್ನು ಮಾಡಿದ. ನೋಡಿ ಮಕ್ಕಳಿಗೆ, ಎಲ್ಲರನ್ನ ಕರೆದು ತಾನು ಉಪದೇಶವನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ಪ್ರಜೆಗಳಿಗೆ, ಇಡೀ ದೇಶದ ಪ್ರಜೆಗಳಿಗೆಲ್ಲ ತನ್ನ ಸಂದೇಶ, ಉಪದೇಶ. ಹೇಗೆ ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಟ್ಟನು, ಹಾಗೆ ಋಷಭದೇವ ತಾನು ಉಪದೇಶ ಕೊಡ್ತಾ ಇದ್ದಾನೆ. ಎಲ್ಲರನ್ನ ಕೂರಿಸಿಕೊಂಡು ಆ ಉಪದೇಶವನ್ನು ಶುರು ಮಾಡಿದ. ನೋಡಿ ಮಕ್ಕಳೇ, ನಮಗೆ ಈ ದೇಹ ಬಂದಿದೆ, ಯಾಕೆ ಯಾಕೆ ಬಂದಿದೆ ಅಂತ ಯೋಚನೆ ಮಾಡಿದ್ದೀರಾ? ಯಾಕೆಂದ್ರೆ ಯಾರಿಗೂ ಏನು ಜೀವರಾಶಿಗಳಿಗೆ ಎಷ್ಟೊಂದು ದೇಹಗಳು ಬಂದಿದೆ. ಆದ್ರೆ ಈ ನಮಗೆ ಬಂದಿರುವ ದೇಹ ಏನೋ ಒಂದು ವಿಶಿಷ್ಟತೆಯಿಂದ ಕೂಡಿದೆ. ಅಂದ್ರೆ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೂ ಇಲ್ಲದೆ ಇರುವ ಸವಲತ್ತನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಅದರಿಂದ ನಾವು ಏನನ್ನೋ ಪಡಿಬೇಕಾಗಿದೆ. ಯಾವ ಪ್ರಾಣಿ ಪಕ್ಷಿಯಲ್ಲೂ ಇಲ್ಲದೆ ಇರುವಷ್ಟು ವೈಶಿಷ್ಟ್ಯತೆ ಈ ಒಂದು ಮನುಷ್ಯ ದೇಹದಲ್ಲಿ ನಮಗೆ ಸಿಕ್ಕಿದೆ ಅಂತಂದ್ರೆ ಅವು ಯಾರೂ ಪಡೆಯಲಾರದ್ದನ್ನ ನಾವು ಪಡಿಬೇಕಾಗಿದೆ. ಹ ಯಾಕೆಂದ್ರೆ ಬುದ್ಧಿ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ. ಬರೀ ಉಣ್ಣೋದು ತಿನ್ನೋದು ಮಲಗೋದು, ಮಕ್ಕಳು ಮರಿ ಸಂಸಾರ ಇಷ್ಟೇ, ಇದನ್ನ ಪ್ರಾಣಿ ಪಕ್ಷಿ ಪಶು ಎಲ್ಲವೂ ಮಾಡ್ತಾರೆ ಅಲ್ವಾ? ಆದ್ರೆ ನಮ್ಮ ಬದುಕು ಅಷ್ಟಕ್ಕೆ ಸೀಮಿತ ಆಗಬಾರದು. ಯಾಕೆಂದ್ರೆ ಅದಕ್ಕೂ ಮೀರಿ ನಾವು ಏನನ್ನೋ ತಿಳ್ಕೊಳ್ಬೇಕಾಗಿದೆ. ಆ ಬುದ್ಧಿಶಕ್ತಿ ಜ್ಞಾನ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಿದ್ಮೇಲೆ ಏನೋ ಮಾಡ್ಬೇಕಾಗಿದೆ ಅಲ್ವಾ ಅಂತಂದ್ರೆ, ಹಾಗಾಗಿ ಆ ಹಾಗಾಗಿ ನಾವು ಏನನ್ನೋ ಪಡಿಬೇಕಾಗಿದೆ. ಏನು ಅಂತಂದ್ರೆ ನಾವು ಭಗವಂತನನ್ನು ಪಡಿಬೇಕಾಗಿದೆ, ಸಾಧನೆ ಮಾಡಬೇಕಾಗಿದೆ. ನಮ್ಮೊಳಗೆ ಈ ಭವಬಂಧನದ ಪಾಶವನ್ನ ತಪ್ಪಿಸಿಕೊಂಡು ನಾವು ಭಗವಂತನನ್ನ ಹೋಗಿ ಮೋಕ್ಷ ಸಾಧನೆ ಮಾಡಬೇಕಾಗಿದೆ ನಮ್ಮಿಂದ. ಹಾಗಾಗಿ ಪ್ರಾಣಿಗಳ ಹಾಗೆ ಪಕ್ಷಿಗಳ ಹಾಗೆ ವ್ಯರ್ಥವಾಗಿ ಜೀವನ ಕಳೆಯಬಾರದು. ಹ? ಇವತ್ತಿನಿಂದಲೇ ನಾನು ನಾಳೆ ಮಾಡ್ತೇನೆ, ನಾಡ್ದು ಮಾಡ್ತೇನೆ, ರಿಟೈರ್ಡ್ ಆದ್ಮೇಲೆ ಮಾಡ್ತೇನೆ, ವಯಸ್ಸಾದ್ಮೇಲೆ ಮಾಡ್ತೇನೆ ಅಂತ ಹೇಳಿ ಮುಂದೂಡೋದಿಲ್ಲ. ಈಗ ಯಾವ ಕ್ಷಣದಲ್ಲಿ ಸಾಧನೆ ಮಾಡಬೇಕು, ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅರ್ಥ ಆಯ್ತು, ಆ ಕ್ಷಣದಿಂದಲೇ ತಾನು ಭಗವಂತನನ್ನ ಕಾಣ್ಲಿಕ್ಕೆ, ಆ ಮೋಕ್ಷ ಮಾರ್ಗದ ಕಡೆಗೆ ತಾನು ವಿಮುಖನಾಗಬೇಕು. ವಿಮುಖ ಅಂತಂದ್ರೆ ಮುಖ ಮಾಡಬೇಕು ಅಂತ ಹೇಳಿ. ಅದಕ್ಕೆ ವ್ಯರ್ಥವಾಗಿ ಬದುಕನ್ನ ಕಳಿಬಾರ್ದಪ್ಪ. ನಿನ್ನ ಬದುಕಿನಲ್ಲಿ ದೇವರಿಗಾಗಿ, ಆ ಮೋಕ್ಷ ಸಾಧನೆಗಾಗಿ ಅಂತ ಏನು ನಿನ್ನ ಸಮಯವನ್ನು ಕಳೆದಲ್ಲೋ ಅದೇ ನಿನ್ನ ಬದುಕಿನ ನಿಜವಾದ ಸಾರ್ಥಕವಾದ ಸಮಯ ಅಂತ ಹೇಳ್ತಾ, ಹಾಗಾಗಿ ಭಗವಂತನ ಸೇವೆ ಮಾಡಬೇಕು. ಭಗವಂತನ ಸೇವೆ ಮಾಡಬೇಕು ಅಂತಂದ್ರೆ ಅದು ಹೇಗೆ? ಸುಮ್ನೆ ದೇವರಲ್ಲಿ ಭಕ್ತಿ ಬರ್ತದೋ? ಸುಮ್ನೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ? ಅದಕ್ಕೆ ಆ ಋಷಭದೇವ ಹೇಳ್ತಾ ಇದ್ದಾನೆ, ಮನಸ್ಸು ಶುದ್ಧ ಆಗಬೇಕು, ದೇವರಲ್ಲಿ ಮನಸ್ಸು ನಿಲ್ಲಬೇಕು, ದೇವರನ್ನ ಪಡಿಬೇಕು ಅಂತಂದ್ರೆ ಮಹಾತ್ಮರ ಸೇವೆ ಮಾಡಬೇಕು. ಸೇವೆ ಮಾಡುವ ಮಹಾತ್ಮರ ಸೇವೆಯೇ ಮೋಕ್ಷದ ನಿಜವಾದ ದಾರಿ. ಯಾಕೆಂದ್ರೆ ಸೇವೆ ಮಾಡಿದ ತಕ್ಷಣ ಮೋಕ್ಷ ಸಿಗ್ತದೆ ಅಂತಲ್ಲ, ಆ ಸೇವೆ ನಿನ್ನನ್ನ ಮೋಕ್ಷದ ದಾರಿಯ ಕಡೆಗೆ ಕರೆದುಕೊಂಡು ಹೋಗ್ತದೆ. ಹಾಗಾದ್ರೆ ಆ ಅಂತ ಹೇಳ್ತಾ, ಹಾಗಾದ್ರೆ ಯಾರಪ್ಪ ಅವರು ಮಹಾತ್ಮರು? ಎಲ್ಲರೂ ಹೇಳ್ತಾರೆ ನಾವು ಮಹಾತ್ಮರು, ಕಾವಿ ಹಾಕೊಂಡವರೆಲ್ಲರೂ ಮಹಾತ್ಮರ? ಯಾಕೆಂದ್ರೆ ಇವತ್ತು ಕಾವಿ ಹಾಕೊಂಡವರೆಲ್ಲ ಅವ್ರ ಒಳಗಡೆ ಬೇರೆನೇ ಇರ್ತದೆ.
ಹಾಗಾದ್ರೆ ಯಾರು ಮಹಾತ್ಮರು, ಅವರನ್ನ ಹುಡುಕೋದು ಹೇಗೆ ಅಂತ ಹೇಳಿದ್ರೆ, ಅದಕ್ಕೆ ಋಷಭದೇವ್ ಹೇಳ್ತಾನೆ, ಏನು ಮಹಾತ್ಮರು ಅಂತಂದ್ರೆ ಹೇಗಿರ್ತಾರೆ ಅಂತಂದ್ರೆ ನಿಷ್ಕಾಮ. ಅವರಲ್ಲಿ ಯಾವುದೇ ಆಸೆ ಅನ್ನೋದು ಇರೋಲ್ಲ. ನಿಷ್ಕಾಮದಿಂದ ಇರ್ತಾರೆ. ಎರಡನೇದಕ್ಕೆ ಪ್ರಶಾಂತವಾಗಿರ್ತಾರೆ, ಶಾಂತ ಚಿತ್ತರಾಗಿರ್ತಾರೆ. ಅವ್ರು ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡಲ್ಲ, ದಬ 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 ಮಾತಾಡಲ್ಲ, ಲಬ ಲಬ ಹೊಯ್ಕೊಳ್ಳಲ್ಲ. ಎಷ್ಟು ಬೇಕೋ ಎಲ್ಲಿ ಬೇಕೋ ಅದಷ್ಟು ಮಾತ್ರ ಮಾತಾಡ್ತಾ ಅತ್ಯಂತ ಶಾಂತ ಚಿತ್ತರಾಗಿರ್ತಾರೆ. ಮೌನವನ್ನ ಕಾಪಾಡ್ಕೊಂತಾರೆ. ಸಮಚಿತ್ತ, ಯಾವಾಗ್ಲೂ ಒಂದೇ ತರ ಇರ್ತಾರೆ. ಸುಖ ಬರ್ಲಿ ದುಃಖ ಬರ್ಲಿ, ಆ ಯಾರಾದ್ರೂ ಬೈಲಿ, ಕೆಟ್ಟದ್ದು ಮಾತಾಡ್ಲಿ, ಹೊಗಳ್ಲಿ, ಯಾವಾಗ್ಲೂ ಕೂಡ ಯಾರೋ ಒಬ್ರು ಹೊಗಳಿದಾಗ ಮೇಲೆ ಇರೋಲ್ಲ, ತೆಗಳಿದಾಗ ಕುಗ್ಗೋದಿಲ್ಲ, ಕಷ್ಟ ಬಂದಾಗ ಕುಗ್ಗಿ ಹೋಗಲ್ಲ, ಸುಖ ಬಂದಾಗ ಆ ಏನು ಮೆರೆಯೋಲ್ಲ. ಹೀಗೆ ಎಲ್ಲವನ್ನು ಕೂಡ ಸುಖವಿಕ್ಕೆ ಸಮಯಕೃತ್ವ ಲಾಭ ಲಾಭವು ಜಯ ಜಯವು ಅಂತ ಹೇಳಿ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾನೆ. ಹಾಗೆ ಸಮಚಿತ್ತರಾಗಿರ್ತಾನೆ. ಸಿಟ್ಟು ಮಾಡೋದಿಲ್ಲ, ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳಲ್ಲ. ಹ್ಮ್ ಯಾರ ಮೇಲೂ ಯಾರೇ ಬೈಲಿ ಏನೋ ಯಾರಾದ್ರೂ ಬಂದು ಹೊಡೆದರೂ ಕೂಡ ಸಿಟ್ಟು ಮಾಡಿಕೊಳ್ಳಲ್ಲ. ಎಲ್ಲರೊಳಗೂ ದೇವರಿದ್ದಾನೆ, ದೇವರು ಮಾಡಿಸ್ತಾ ಇದ್ದಾನೆ ಅನ್ನುವ ಜ್ಞಾನದಿಂದ ಆ, ಅವರು ಅನ್ನೋ ಆಲೋಚನೆಯಿಂದ ಬದುಕ್ತಾ ಇರ್ತಾರೆ. ಹಾಗಾಗಿ ಅಷ್ಟು ಸಮಚಿತ್ತರಾಗಿ ಸಿಟ್ಟು ಮಾಡಿಕೊಳ್ಳದೆ ಬದುಕ್ತಾ ಇರ್ತಾರೆ. ಪರೋಪಕಾರಿ ಪರೋಪಕಾರಿಯಾಗಿರ್ತಾರೆ. ತಮ್ಮ ಇಡೀ ಬದುಕೆ ಉಪಕಾರಂ ಇದಂ ಶರೀರಂ. ಈ ದೇಹ ಬಂದಿರೋದೇ ಪರೋಪಕಾರಕ್ಕಾಗಿ, ಲೋಕ ಕಲ್ಯಾಣ ಮಾಡ್ಲಿಕ್ಕಾಗಿ. ನಮ್ಮನ್ನ ನಾವು ಹಾಗಂತ ನಮ್ದೆಲ್ಲ ಬಿಡಬೇಕು ಅಂತಲ್ಲ. ನಮ್ಮ ಜೀವನ, ನಮ್ಮ ವೈಯಕ್ತಿಕ ಬದುಕಿನ ಜೊತೆಗೆ ಪರೋಪಕಾರಕ್ಕಾಗಿ ಅಂತ ಯಾವಾಗ ಈ ದೇಹ ಬದುಕುತ್ತೋ, ಒಂದಿಷ್ಟು ಕೆಲಸ ಮಾಡ್ತೋ, ಆಗ ಮಾತ್ರ ಈ ದೇಹ ಬಂದಿದ್ದು ಸಾರ್ಥಕವಾಗ್ತದೆ. ಇಲ್ಲ ಅಂತಂದ್ರೆ ಆ ಅದು ವ್ಯರ್ಥವಾದಂಗೆ ಆಗ್ತದೆ. ಹಾಗಾಗಿ ಈ ಎಲ್ಲ ಗುಣಗಳು, ಲಕ್ಷಣಗಳು, ಬ್ರಹ್ಮಚರ್ಯ ಪರಿಪಾಲನೆ ಇದೆಲ್ಲ ಯಾರಲ್ಲಿ ಇರ್ತದೆ? ಅವರು ಮಹಾತ್ಮರು. ಅಂತಹ ಮಹಾತ್ಮರ ಸಹವಾಸ ಮಾಡಬೇಕು, ಸಜ್ಜನ ಸಂಘ, ಅವರ ಸೇವೆ ಮಾಡಬೇಕು ಅಂತ ಹೇಳಿ. ಯಾರು ಹಾಗಾದ್ರೆ ನರಕದ ದಾರಿ ಯಾವುದು? ದುಷ್ಟ ಸ್ತ್ರೀ ಸಹವಾಸವನ್ನು ಯಾರು ಮಾಡ್ತಾನೆ ಅದೇ ನರಕದ ಅದೇ ನರಕದ ದಾರಿ. ಯಾರು ದುಷ್ಟ ಸ್ತ್ರೀಯ ಹಿಂದೆ ಬೀಳ್ತಾನೆ, ಅಥವಾ ಏನು ಕೆಟ್ಟದ್ದು ಅಂತ ಏನಿದೆ ಅದರ ಹಿಂದೆ ಯಾರು ಬೀಳ್ತಾನೆ, ಅವನು ನರಕಕ್ಕೆ ಹತ್ರ ಆಗ್ತಾನೆ ಅಂತ ಹೇಳಿ ಹೇಳ್ತಾ, ನಾನು ನಾನು ನನ್ನದು ಅನ್ನುವ ಮಮಕಾರ, ಅಹಂಕಾರವನ್ನು ಬಿಡಬೇಕಪ್ಪ. ಯಾಕೆಂದ್ರೆ ಇದು ನಮ್ಮನ್ನ ಸಂಸಾರದಲ್ಲಿ ಸಿಕ್ಕಿ ಹಾಕಿಸಿಕೊಳ್ತದೆ. ನಾನು ನನ್ನದು ಅನ್ನುವ ಈ ಅಹಂಕಾರ, ಮಮಕಾರ. ಯಾಕೆಂದ್ರೆ ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಕೃಷ್ಣ ಹೇಳ್ತಾನೆ, ಸ್ವರ್ಗಕ್ಕೂ ನರಕಕ್ಕೂ ಅಥವಾ ಇರುವ ಏನು ಆ ಏನು ಡಿಫ್ರೆನ್ಸ್ ಏನಂತಂದ್ರೆ ಮಮ ಮಮ ಅಂದ್ರೆ ಮೂರೇ ಅಕ್ಷರ ಅಂತ. ಅಂದ್ರೆ ಮಮ ಮಮ ಅಂತಂದ್ರೆ ಯಾರು ಮಮ ಮಮ ಅಂತ ಇರ್ತಾನೆ, ಮಮ ಅಂತಂದ್ರೆ ನಾನು, ನನ್ನದು ಅಂತ. ನ ಮಮ ಅಂದ್ರೆ ನಂದಲ್ಲ ಸ್ವಾಮಿ ನಿಂದು ಅಂತ. ಯಾರು ಮಮ ಮಮ ಅಂತ ಇರ್ತಾನೆ, ಮಮ ಮತ್ತೆ ನ ಮಮ. ಮಮ ಅಂತಂದ್ರೆ ಇದು ನರಕಕ್ಕೆ ಹಾಕ್ತದೆ, ನ ಮಮ ಅಂತಂದ್ರೆ ಇದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ಅಂದ್ರೆ ನಾನು ನನ್ನದು ಅನ್ನುವ ಅಹಂಕಾರ, ಮಮಕಾರ. ಮಮಕಾರವೂ ಕೂಡ ನಮ್ಮನ್ನ ಸಿಕ್ಕಿ ಹಾಕಿಸ್ತದೆ. ಅಯ್ಯೋ ನನ್ನ ಹೆಂಡತಿ, ನನ್ನ ಮಕ್ಕಳು, ಅಥವಾ ಇನ್ನು ಅದು ಇರಬಾರ್ದು ಅಂತಲ್ಲ, ಅದು ಇರ್ಲೇಬೇಕು. ಅದೇ ಸಂಸಾರ ಅನ್ನುವ ಒಂದು ಈ ಬಂಡಿ ನಡಿಬೇಕು ಅಂತಂದ್ರೆ ಸ್ವಲ್ಪ ಅದು ಇರ್ಲೇಬೇಕು. ಆದ್ರೆ ಅದು ಅತಿ ಆಗಬಾರ್ದು, ವಿಕೋಪಕ್ಕೆ ಹೋಗಬಾರ್ದು, ಅದೇ ಸರ್ವಸ್ವ ಆಗಬಾರ್ದು. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಹ್ಮ್ ಎಲ್ಲವೂ ಕೂಡ ಈ ಆತ್ಮಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಹಾಗಾಗಿ ಆ ಒಂದು ಅರಿವಿನಿಂದ ಆ ಈ ಏನು ಅಹಂಕಾರ, ಮಮಕಾರವನ್ನು ನಾವು ಗೆಲ್ಲಬೇಕಾಗ್ತದೆ. ಇಲ್ಲ ಅಂದ್ರೆ ಸಂಸಾರದಲ್ಲಿ ಸಿಕ್ಕಿ ಹಾಕಿಸ್ತದೆ. ಅವನು ಈ ಸಂಸಾರವನ್ನೇ, ಈ ಸೀರಿಯಲ್ ಹೆಂಗೆ ಒಬ್ಬ ಸೀರಿಯಲ್ ನೋಡುವವರು ಈ ಸೀರಿಯಲ್ ರಿಯಲ್ ಅನ್ನುವಷ್ಟು ಅದರಲ್ಲಿ ಮುಳುಗಿ ಹೋಗಿರ್ತಾರೋ, ಆದ್ರೆ ಸೀರಿಯಲ್ ಅಲ್ಲಿ ಯಾರು ಆಕ್ಟಿಂಗ್ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಅವರು ರಿಯಾಲಿಟಿಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಅದನ್ನು ನೋಡುವವರು ಮಾತ್ರ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಹಾಗೆ ನಾವು ಭ್ರಮೆಯಲ್ಲಿ ಬದುಕಬಾರದು. ಇದು ಯಾವುದು? ಯಾಕೆಂದ್ರೆ ಇದು ಎಲ್ಲದೂ ಒಂದು ನಾಟಕ. ಈ ಸಂಸಾರ ಅನ್ನೋದೇ ನಾಟಕ. ಗಂಡನ ಪಾತ್ರ, ಹೆಂಡತಿ ಪಾತ್ರ, ಇವೆಲ್ಲವೂ ಒಂದು ನಾಟಕ ಅಷ್ಟೆ. ಯಾಕೆಂದ್ರೆ ಆಮೇಲೆ ಹೋದ ಮೇಲೆ ಅವ್ರು ಯಾರೋ ಇವ್ರು ಯಾರೋ. ಎಲ್ಲರೂ ಬಂದಿದ್ದು ಒಂದೊಂದು ಅವರವರ ಪಾತ್ರ ನಿಭಾಯಿಸಲಿಕ್ಕಾಗಿ ಗಂಡನಾಗಿ ಬಂದಿದ್ದಾರೆ, ತಂದೆಯಾಗಿ ಬಂದಿದ್ದಾರೆ, ತಾಯಿಯಾಗಿ, ಮಕ್ಕಳಾಗಿ, ಹೆಂಡತಿಯಾಗಿ, ಏನೇನೋ ಆಗಿ ಬಂದಿದ್ದಾರಲ್ಲ. ಎಲ್ಲರೂ ಅವರವರ ಪಾತ್ರ ನಿಭಾಯಿಸಲಿಕ್ಕೆ ಬಂದಿದ್ದಾರೆ ಹೊರತು ಇವರು ಯಾರೋ ನಮ್ಮವರಲ್ಲ. ಯಾಕೆಂದ್ರೆ ಮುಂದೆ ಹೇಳ್ತಾನೆ, ಯಾರು ನಿಜವಾಗ್ಲೂ ನಮ್ಮವರು ಅಂತ ಹೇಳಿ ಋಷಭದೇವ. ಹಾಗಾಗಿ ಅಹಂಕಾರ ಮಮಕಾರ ಬಿಡಬೇಕಪ್ಪ. ಹರಿವಾಯು ಗುರುಗಳ ಭಕ್ತಿಯನ್ನ ಮಾಡಬೇಕು. ಹರಿವಾಯು ಗುರುಗಳಲ್ಲಿ ಯಾರು ಹರಿ ಅಂತಂದ್ರೆ ಭಗವಂತ ನಾರಾಯಣನಲ್ಲಿ, ವಾಯುವಿನಲ್ಲಿ. ವಾಯು ಅಂತಂದ್ರೆ ಅದೇ ನಮ್ಮ ಶ್ವಾಸ. ಇವರನ್ನೇ ಜೀವೋತ್ತಮರು ಅಂತ ಕರೀತಾರೆ, ವಾಯುದೇವರು. ಅಂದ್ರೆ ನಮ್ಮೆಲ್ಲರ ಪ್ರಾಣ, ಮುಖ್ಯ ಪ್ರಾಣ ಅಂತ ಕರಿತೀವಿ. ಹನುಮಂತ ದೇವರು ವಾಯುದೇವರು ಅಂತಂದ್ರೆ ಹನುಮಂತ. ಹಾ ಅವರಲ್ಲಿ ಆ ಅಂತಂದ್ರೆ ಇವರನ್ನ ಜೀವೋತ್ತಮರು, ಸಮಸ್ತ ಜೀವರಾಶಿಗಳಲ್ಲಿ ಮೊದಲಿಗೆ ಯಾರು ಅಂತಂದ್ರೆ ಈ ವಾಯುದೇವರು. ಹಾಗಾಗಿ ಅವರನ್ನ ಮುಖ್ಯ ಪ್ರಾಣ ಅಥವಾ ಆ ಅಂತ ಕರೀತಾರೆ. ಆ ಹಾಗೆ ಅಥವಾ ಮುಂದೆ ಬ್ರಹ್ಮ ಪದವಿಗೆ ಬರುವಂತಹವರು ಈ ವಾಯುದೇವರನ್ನ, ಅವರನ್ನ ಮತ್ತೆ ಗುರುಗಳು ಅಂದ್ರೆ ಸಮಸ್ತ ದೇವತೆಗಳು.
ಯಾರೆಲ್ಲ ನಮ್ಮನ್ನ ಈ ಅಧ್ಯಾತ್ಮ ದಾರಿಯಲ್ಲಿ ನಮಗೆಲ್ಲರೂ ಸಹಕಾರ ಮಾಡ್ತಾ ಇದ್ದಾರೋ ಅವರೆಲ್ಲರೂ ನಮಗೆ ಗುರುಗಳು. ಅಂತಂದ್ರೆ ಮೇಲೆ ಇರುವಂತ ಎಲ್ಲ ನಾವು ಹಾಸ್ಟೆಲ್ ಮಾಸ್ಟರ್ಸ್ ಅಂತೀವಲ್ಲ, ಯಾರು ಹಾಸ್ಟೆಲ್ ಮಾಸ್ಟರ್ಸ್? ಎಲ್ಲ ದೇವಾನುದೇವತೆಗಳು ಮೇಲಿರೋರು. ಅವರೆಲ್ಲ ನಮಗೆ ಎಲ್ಲ ಆಧ್ಯಾತ್ಮಿಕ ದಾರಿಯಲ್ಲಿ ಯಾರು ಮೋಕ್ಷ ಸಾಧನೆ ಮಾಡಬೇಕು ಅಂತ ಈ ಆತ್ಮಗಳಿದ್ದಾರಲ್ಲ, ಅವರಿಗೆಲ್ಲ ಸಹಾಯ ಮಾಡಲಿ, ಲೋಕ ಕಲ್ಯಾಣಕ್ಕಾಗಿ ಅಂತೇಳಿ ದೇವರು ಅವರಿಗೆಲ್ಲ ಒಂದೊಂದು ಕೆಲಸ ಕೊಟ್ಟು ನಿಭಾಯಿಸ್ಲಿಕ್ಕೆ ಹೇಳಿಟ್ಟಿದ್ದಾನೆ. ಅವರೆಲ್ಲರೂ ನಮಗೆ ಸಹಕಾರ ಮಾಡ್ತಾರೆ, ಸಹಾಯ ಮಾಡ್ಲಿಕ್ಕಾಗಿ ಇರುವವರು. ಅವರನ್ನ ನಾವು ಭಕ್ತಿ ಮಾಡ್ಬೇಕು, ಅವರನ್ನ ಪ್ರೀತಿ ಮಾಡ್ಬೇಕು, ಹರಿ ವಾಯು ಗುರುಗಳಲ್ಲಿ. ಈಗ ನಾನು ಹೇಳ್ತಾ ಇರ್ತೇನೆ ನೋಡ್ರಿ ಯಾವಾಗಲೂ ಹರಿವಾಯು ಗುರುಗಳು ಅಂತ. ಇದೆ ಹರಿವಾಯು ಗುರುಗಳು ಅಂತಂದ್ರೆ ಇದರಲ್ಲಿ ಎಲ್ಲರೂ ಬಂದು ಮುಕ್ಕೋಟಿ ದೇವತೆ. ಹಾಗೆ ಜೊತೆಗೆ ಆಸೆ ಇರಬಾರದು. ಆಸೆ ಅನ್ನೋದು ಆಸೆ ಇರಬೇಕು, ಆದ್ರೆ ಅತಿ ಆಸೆ ಅನ್ನೋದು ಅಥವಾ ಯಾವುದರಲ್ಲಿ ಬೇಡವೋ ಅದರಲ್ಲಿ ಎಲ್ಲ ಆಸೆ ಇರಬಾರದು. ಈಗ ಧ್ಯಾನ ಮಾಡಬೇಕು ಅನ್ನೋ ಆಸೆ ಇರಬೇಕು, ಸಾಧನೆ ಮಾಡಬೇಕು ಅನ್ನೋ ಆಸೆ ಇರಬೇಕು. ಅದು ಇರಬಾರ್ದು ಅಂತಂದ್ರೆ ಹಿಂಗೆ. ಅದಕ್ಕೆ ಯಾವುದೋ ಒಳ್ಳೆಯದು ನನ್ನ ಉದ್ಧಾರಕ್ಕೆ ಯಾವುದು ಕಾರಣ ಆಗ್ತದೋ ಅದರಲ್ಲಿ ಆಸೆ ಇರಬೇಕು. ಯಾವುದು ನನ್ನನ್ನು ಅಧಂಪತನಕ್ಕೆ ತಲುಪುದೋ ಅದರಲ್ಲಿ ಆಸೆ ಇರಬಾರ್ದು. ದ್ವಂದ್ವ ಇರಬಾರ್ದು. ಅದು ಹಂಗೋ ಹಿಂಗೋ, ಹಂಗ್ ಮಾಡ್ಲೋ ಹಿಂಗ್ ಮಾಡ್ಲೋ, ನಾನು ಮಾಡ್ಲೋ ಬೇಡೋ, ಹಂಗ್ ಮಾಡಿದ್ರೆ ಹಿಂಗ್ ಆಗ್ತದೆ, ಈ ತರ ದ್ವಂದ್ವ ಇರಬಾರ್ದು ಯಾವಾಗ್ಲೂ. ಯಾಕಂದ್ರೆ ಒಂದು ಒಂದು ನಿರ್ದಿಷ್ಟವಾದ ನಿಲುವು ಇರಬೇಕು, ಗುರಿ ಇರಬೇಕು. ನಾನು ಇದನ್ನ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ, ಅಯ್ಯೋ ಇದ್ ಮಾಡ್ಲೋ ಬೇಡ ಹಾಗಲ್ಲ. ದ್ವಂದ್ವ ಇರಬಾರ್ದು. ಹಾಗಾಗಿ ಬದುಕಿನಲ್ಲಿ ಈ ಒಂದು ಏಕಚಿತ್ತತೆ ಇರಬೇಕು. ನನ್ನ ಹಾಗೆ ಎಲ್ಲ ಪ್ರಾಣಿ ಪಕ್ಷಿಗಳು, ಪ್ರತಿಯೊಂದು ಜೀವರಾಶಿ ಎಲ್ಲರೊಳಗೂ ಭಗವಂತನಿದ್ದಾನೆ ಅನ್ನುವ ಭಾವ ಇರಬೇಕು. ಅಂದ್ರೆ ನನಗೆ ಏನಾದರೂ ಹೊಡೆತ ಬಿದ್ದರೆ ಎಷ್ಟು ನೋವಾಗ್ತದೆ, ನನಗೇನಾದ್ರೂ ಚುಚ್ಚಿದ್ರೆ ಎಷ್ಟು ನೋವಾಗ್ತದೆ, ನನಗೆ ಎಷ್ಟು ಹಾನಿ ಆಗ್ತದೋ, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತದೋ ಏನಾದ್ರೂ ಕೆಲಸ ಮಾಡಿದ್ರೆ, ಹಾಗೆ ಬೇರೆಯವರಿಗೂ ಕೂಡ. ಅದು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪಶು ಪಕ್ಷಿ ಪ್ರಾಣಿ ಸಸ್ಯ ಸಂಕುಲ ಪ್ರತಿಯೊಬ್ಬರಿಗೂ ಕೂಡ ಆಗ್ತದೆ ಅನ್ನುವ ಅರಿವಿರಬೇಕು. ಹಾಗಾಗಿ ನನ್ನನ್ನು ನಾನು ಎಷ್ಟು ಪ್ರೀತಿಸ್ತೇನೋ, ನನ್ನನ್ನು ನಾನು ಎಷ್ಟು ಕಾಳಜಿ ಮಾಡ್ತೇನೋ ಅಷ್ಟೇ ಕಾಳಜಿಯನ್ನ ಪ್ರತಿಯೊಂದು ಜೀವರಾಶಿಗಳ ಮೇಲೂ ಕೂಡ ಮಾಡಬೇಕು. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಬಗ್ಗೆ ಹೇಳಬೇಕು, ಮೋಕ್ಷ ಮಾರ್ಗದ ಬಗ್ಗೆ ತಿಳಿಸಿಕೊಡಬೇಕು. ಯಾರಿಗೆ? ಮಕ್ಕಳಿಗೆ, ಶಿಷ್ಯರಿಗೆ, ಅಥವಾ ಯಾರು ಆಸಕ್ತಿ ತೋರಿಸ್ತಾರೆ ಅವರಿಗೆ ಮೋಕ್ಷ ಮಾರ್ಗ. ನಿನಗೆ ಗೊತ್ತಿದೆಯಲ್ವಾ ಮೋಕ್ಷ ಮಾರ್ಗ? ಅಂದ್ರೆ ದೇವರನ್ನ ಪಡೆಯುವ ಪರಿ, ಹೇಗೆ ದೇವರನ್ನ ಪಡಿಬೇಕು, ಈ ಧ್ಯಾನ ಮಾರ್ಗ. ಇವಾಗ ನಾವೆಲ್ಲ ಧ್ಯಾನಾಸಕ್ತರಾಗಿ ಧ್ಯಾನ ಮಾರ್ಗದ ಮೂಲಕ ಇಲ್ಲಿ ಇಡೀ ಭಾಗವತದಲ್ಲಿ ಯಾರನ್ನೇ ತಗೊಳ್ಳಿ, ಇಲ್ಲಿ ಇನ್ನೂ ಮುಂದೆ ಬಹಳಷ್ಟು ಜನರ ಪರಿಚಯ ಬರ್ತದೆ. ಇಲ್ಲಿವರೆಗೂ ನಾನು ತುಂಬಾ ಜನರ ಪರಿಚಯ ಬಂತಲ್ವ, ಅದರಲ್ಲಿ ನೀವು ಗಮನಿಸಿ, ನಿಜವಾಗ್ಲೂ ಭಾಗವತದಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ, ಲಾಸ್ಟಿಗೆ ಅವನು ದೇವ್ರ ಪೂಜೆ ಮಾಡಿದ, ಕಾಯಿ ಹೊಡೆದ, ವ್ರತ ಮಾಡಿದ, ಆ, ಕೊನೆಗೆ ದೇವರನ್ನ ಹೋಗಿ ಸೇರಿದ ಅಂತ ಎಲ್ಲೂ ಹೇಳ್ತೀವಿ. ವಿಗ್ರಹ ಆರಾಧನೆ ಮಾಡಿದ, ಪೂಜೆ ಮಾಡಿದ, ಅವ್ರು ಎಲ್ಲೂ ಹೇಳ್ತೀವಿ. ಅವರೆಲ್ಲ ಹೇಳ್ತಾ ಇರೋದು ಏನಂತಂದ್ರೆ, ಕೊನೆಗೆ ಜ್ಞಾನ ಪಡೆದು ಎಲ್ಲವನ್ನ ತ್ಯಾಗ ಮಾಡಿ ವೈರಾಗ್ಯದಿಂದ ನಿರಂತರವಾಗಿ ಧ್ಯಾನ ತಪಸ್ಸು ಮಾಡ್ತಾ ಕೊನೆಗೆ ತಾನು ಬ್ರಹ್ಮರಂಧ್ರವನ್ನು ನೋಡದೆ ಭಗವಂತನನ್ನ ಹೋಗಿ ಸೇರಿದ. ಅಂದ್ರೆ ಕೊನೆಗೆ ಇಡೀ ಭಾಗವತ ಹೇಳ್ತಾ ಇರೋದು ಧ್ಯಾನ. ಲಾಸ್ಟಿಗೆ ತಪಸ್ಸು ಮಾಡಿದ. ತಪಸ್ಸು ಅಂದ್ರೇನೆ ಧ್ಯಾನ. ನಿರಂತರವಾಗಿ ಧ್ಯಾನ ಮಾಡಿದ್ರೆ ಅದೇ ತಪಸ್ಸು. ಎಲ್ಲರೂ ಮೋಕ್ಷ ಸಾಧನೆ ಮಾಡಿದ್ದು ಧ್ಯಾನ ಮಾಡಿ, ಅಥವಾ ಅದು ಬಿಟ್ಟು ಪೂಜೆ ಮಾಡಿ ಮೂರೊತ್ತು ಅರ್ಚನೆ ಮಾಡ್ತಾ ಕೂತ್ಕೊಂಡು ದೇವರನ್ನ ಪಡೆದ್ರು ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಆ ಭಗವಂತನನ್ನ ಪಡೆಯುವ ಬಗೆ ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಂತೆ. ತಂದೆ ತಾಯಿ ಆದವರು ಮಕ್ಕಳಿಗೆ ಹೇಳಿಕೊಡ್ಬೇಕಂತೆ. ಯಾವುದನ್ನ? ದೇವರನ್ನ ಪಡೆಯುವ ಬಗೆ ಹೇಗೆ, ಮೋಕ್ಷ ಮಾರ್ಗ, ಆ ಮೋಕ್ಷ ಮಾರ್ಗದ ಸಾಧನೆಯನ್ನ ಅಂದ್ರೆ ಹೇಗೆ ಹೇಗೆ ಧ್ಯಾನ ಮಾಡಬೇಕು, ಎಷ್ಟು ಧ್ಯಾನ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ತಿಳಿಸಿಕೊಡ್ಬೇಕಂತೆ. ಅಷ್ಟೇ ಅಲ್ಲ, ಶಿಷ್ಯರಿಗೆ, ನಮಗೆ ಯಾರು ಆಶ್ರಯರಾಗ್ತಾರಲ್ಲ, ನಮ್ಮ ಹತ್ರ ಕೆಲಸಕ್ಕೆ ಬರ್ತಾರೆ, ಅಥವಾ ನಮ್ಮನ್ನ ಯಾರೋ ಆ ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಬರ್ತಾರೆ, ಅವರಿಗೆಲ್ಲ ನಾವು ಹೇಳ್ಕೊಡ್ಬೇಕು ಆ ಮೋಕ್ಷ ಮಾರ್ಗ. ಬರೀ ನಾನ್ ಮಾತ್ರ ಸಾಧನೆ ಮಾಡ್ಕೊಂಡು ನಾನ್ ಮಾತ್ರ ಹೋಗ್ತೀನಿ ಅಂತ ಸ್ವಾರ್ಥದಿಂದ ಹೋಗೋದಲ್ಲ. ನನಗೆ ತಿಳಿದಿದ್ದನ್ನ, ನಾನು ಸಾಧಿಸಿದ್ದನ್ನ ಇನ್ನೊಬ್ಬರಿಗೂ ಕೂಡ ಯಾರಿಗೆಲ್ಲ ಆಸಕ್ತಿ ಇದೆ ಅವರಿಗೆಲ್ಲ ಹೇಳಿಕೊಡ್ಬೇಕು. ಹೇಗೆ ಹೇಳಬೇಕು ಅಂತಂದ್ರೆ, ಋಷಭದೇವ್ ಹೇಳ್ತಾ ಇದ್ದಾರೆ, ಸಿಟ್ಟು ಮಾಡದೆ ಹೇಳ್ಕೊಡ್ಬೇಕು. ಅವರಲ್ಲಿ ಬಹಳಷ್ಟು ಗೊಂದಲಗಳಿರ್ತವೆ, ಪ್ರಶ್ನೆಗಳಿರ್ತವೆ, ಅದೆಲ್ಲವನ್ನು ಕೂಡ ಅತ್ಯಂತ ಸಂಯಮದಿಂದ. ಯಾಕೆಂದ್ರೆ ನೀವು ಸಣ್ಣ ಮಕ್ಕಳು ಎಂತೆಂಥ ಪ್ರಶ್ನೆ ಕೇಳ್ತಾರೆ ಗೊತ್ತು. ಅದ್ರಲ್ಲಿ ದೊಡ್ಡವರು ಎಷ್ಟೋ ಜನರಿಗೆ ಅದ್ರಲ್ಲಿ ಉತ್ತರನೇ ಗೊತ್ತಿರಲ್ಲ. ಲಾಸ್ಟಿಗೆ ಏನ್ ಮಾಡ್ಬಿಡ್ತಾರೆ, ಹೆದರಿಸ್ಬಿಡ್ತಾರೆ, ಸುಮ್ಮನೆ ಕೂತು ಅಂತ ಹೇಳಿ. ಅಂದ್ರೆ ಆ ಇವರಿಗೆ ಗೊತ್ತಿರಲ್ಲ. ಆ, ಅಂದ್ರೆ ನಿಜವಾಗ್ಲೂ ಎಂತೆಂಥ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಆ ಪ್ರಶ್ನೆನ ನಾವು ವಿಚಾರ ಮಾಡಿದ್ರೆ ನಮಗೆ ಎಷ್ಟೋ ಜ್ಞಾನ ಬರ್ತದೆ. ಆದ್ರೆ ಅದನ್ನ ನಾವು ತಿಳ್ಕೊಳಕ್, ನಂಗೆ ಗೊತ್ತಿಲ್ವಲ್ಲ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಸುಮ್ಮನೆ ತಲೆಹರಟೆ ಮಾಡ್ತದೆ ಮಗು ಇದು ಅಂತ ಹೇಳಿ. ಅದನ್ನ ಅಷ್ಟು ತೀಕ್ಷ್ಣವಾಗಿರ್ತವೆ ಆ ಏನೋ ಪ್ರಶ್ನೆಗಳು. ಹಾಗೆ ಅಂತಹ ಪ್ರಶ್ನೆಗಳನ್ನ ಆ ಅಂತಹ ಪ್ರಶ್ನೆಗಳಿಗೆ ನಾವು ಸ್ವಲ್ಪವೂ ಕೋಪ ಮಾಡಿಕೊಳ್ಳದೆ, ಉದ್ವೇಗಕ್ಕೆ ಒಳಗಾಗದೆ ಅತ್ಯಂತ ಸಂಯಮದಿಂದ ನೀವು ತಿಳಿಸಿಕೊಡಬೇಕು ಅವರಿಗೆ ಅಂತ ಹೇಳ್ತಾ,
ಹೀಗೆ ದೇವರ ಬಗ್ಗೆ ತಿಳಿಸ್ಲಿಲ್ಲ, ಮೋಕ್ಷ ಮಾರ್ಗದ ಬಗ್ಗೆ ತಿಳಿಸ್ಲಿಲ್ಲ ಅಂತ ಆದ್ರೆ ಯಾರು ಅವನು ತಂದೆ ತಂದೆಯಲ್ಲ, ತಾಯಿ ತಾಯಿಯಲ್ಲ, ಬಂಧು ಬಾಂಧವನಲ್ಲ, ಅವನ ಸ್ನೇಹಿತನಲ್ಲ, ಕೊನೆಗೆ ಗುರು ಗುರುವಲ್ಲ. ಆ ಭಗವಂತನಲ್ಲಿ ಏನು ಭಕ್ತಿ ಮೂಡಿಸದ, ದೇವರ ಮಾರ್ಗವನ್ನ ಮೋಕ್ಷ ಮಾರ್ಗಕ್ಕೆ ಏನು ಕಡೆಗೆ ಕರೆದುಕೊಂಡು ಹೋಗದ ದೇವತೆ ದೇವತೆಯಲ್ಲ ಅಂತ ಹೇಳಿ. ಆ ಹಾಗಾದ್ರೆ ನೀವು ಯಾರು ನಿಜವಾಗ್ಲೂ ಬಂಧು ಅಂತಂದ್ರೆ, ಯಾರು ನಮ್ಮನ್ನ ಈ ಬಹುಬಂಧನದ ಪಾಶದಿಂದ ತಪ್ಪಿಸಿ ಆ ಮೋಕ್ಷ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗ್ತಾನೋ, ನಮ್ಮನ್ನು ಯಾರು ಈ ಕರ್ಮ ಬಂಧನದಿಂದ ತಪ್ಪಿಸಿ ಆ ದೇವರ ಬಳಿಗೆ ಕರ್ಕೊಂಡು ಹೋಗ್ತಾನೋ, ಆ, ಅವನೇ ನಿಜವಾದ ತಂದೆ ತಾಯಿ ಬಂಧು ಬಳಗ, ಬಾಂಧವ, ಅವನೇ ನಿಜವಾದ ಸ್ನೇಹಿತ, ಅವನೇ ನಿನ್ನ ನಿಜವಾದ ಬಂಧು. ಅದು ಬಿಟ್ಟು ನೀನು ಇನ್ನು ಯಾರ್ಯಾರನ್ನೋ ನಿನ್ನ ಬಂಧು ಅಂತ ತಿಳ್ಕೊಂಡಿದ್ದಿ, ಅವರು ನಿನ್ನನ್ನು ಇನ್ನೂ ಈ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಸ್ತಾ ಇದ್ದಾರೆ. ಒಂದು ವೇಳೆ ಇಷ್ಟೆಲ್ಲ ಹೇಳ್ಕೊಡ್ಲಿಲ್ಲ ಅಂತಂದ್ರೆ ಒಬ್ಬ ತಂದೆಯಾದವನು ಅವ್ನು ನಿಜವಾಗ್ಲೂ ಅವನ ತಂದೆಯಲ್ಲ, ತಾಯಿಯಾದವನು ತಾಯಿಯಲ್ಲ, ಬಂಧು ಬಾಂಧವನಲ್ಲ, ಗುರು ಗುರುವಲ್ಲ, ಕೊನೆಗೆ ಆ ಭಕ್ತಿ ಮೂಡಿಸದ ಆ ಮಾರ್ಗ ತೋರಿಸದ ದೇವತೆ ದೇವತೆಯಲ್ಲ ಅಂತ ಹೇಳಿ ಯಾರು ಇಷ್ಟೆಲ್ಲ ನಾವು ತೋರಿಸ್ತಾನೆ ಅವನೇ ನಿಜವಾದ ಬಂಧು ಬಾಂಧವ. ಅದಕ್ಕೆ ನಾವೆಲ್ಲ ಧ್ಯಾನ ಬಂಧುಗಳೇ, ಧ್ಯಾನ ಬಂಧುಗಳೇ ಹಾಗೆ. ಆ ಕೊನೆಗೆ ಇಷ್ಟೆಲ್ಲ ಹೇಳಿ ಕೊನೆಗೆ ಆಯ್ತು ಮಕ್ಕಳೇ, ಹೀಗಂತ ಹೇಳಿ ಈ ತರ ನೀವು ಇಷ್ಟೆಲ್ಲ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರಾಗಿ ಸದಾ ಆ ನನ್ನನ್ನ ಏನು ಈ ರೀತಿ ಮೋಕ್ಷ ಮಾರ್ಗವನ್ನು ಕೊನೆಗೆ ನನ್ನನ್ನೇ ಬಂದು ಸೇರ್ತೀರಿ, ಮೋಕ್ಷ ಮಾರ್ಗವನ್ನ ಪಡೆಯಿರಿ ಅಂತ ಹೇಳಿ ಆ ಋಷಭದೇವ ತಾನು ಎಲ್ಲ ಆ ಮಕ್ಕಳಿಗೆ, ತನ್ನ ಪ್ರಜೆಗಳಿಗೆ ತನ್ನ ಉಪದೇಶವನ್ನ ಹೇಳಿ ತನ್ನ ಮಕ್ಕಳಲ್ಲಿ ಅತ್ಯಂತ ಅಗ್ರಜನಾದಂತಹ ಭರತ, ಆ ಭರತನಿಗೆ ಆ ಸಿಂಹಾಸನವನ್ನು ಕಟ್ಟಿದ, ಈ ಭರತ ದೇಶದ ಸಿಂಹಾಸನ. ಚ ಅವಾಗ ಈ ತಾನು ಭರತ ಚಕ್ರವರ್ತಿಯಾದ ಈ ಕಡೆ ಭರತನಿಗೆ ಕಟ್ಟಿ ಅವನಿಗೆ ಹೇಳಿದ, ನೋಡಿ ಮಕ್ಕಳೇ, ಇನ್ನು ಮುಂದೆ ಈ ಭರತನನ್ನು ಆಶ್ರಯಿಸಿ, ಯಾಕೆಂದ್ರೆ ಅವನು ಕೂಡ ಅಂತಹ ಧರ್ಮಾತ್ಮ, ಅಂತಹ ಧಾರ್ಮಿಕನಾದಂತಹ ಈ ಭರತ, ಎಲ್ಲರೂ ಕೂಡ ಈ ಭರತನ ಆದೇಶವನ್ನು ಪಾಲನೆ ಮಾಡ್ತಾರೆ. ಆ ಅವನನ್ನ ಆಶ್ರಯಿಸ್ರಿ ಅಂತ ಹೇಳಿ ಆ ಭರತನಿಗೆ ರಾಜ್ಯಭಾರವನ್ನು ವಹಿಸಿದ. ಯಾರೋ ವೃಷಭದೇವ್ ವಹಿಸಿ ಮಾರನೇ ದಿವಸ ನೋಡ್ತಾರೆ, ಇವನು ರಾಜ ಬೀದಿಯಲ್ಲಿ ಹೊರಟಿದ್ದಾನೆ. ಯಾರು? ವೃಷಭದೇವ್. ಏನೋ ಹೇಗೆ ಅಂತಂದ್ರೆ ಮೈ ಮೇಲೆ ಒಂದು ತುಂಡು ಬಟ್ಟೆ ಇಲ್ಲ, ತಲೆಯೆಲ್ಲ ಬಿಚ್ಚಾಡ್ಕೊಂಡು ಬಿಟ್ಟಿದ್ದಾನಂತೆ, ಹುಚ್ಚನ ಹಾಗೆ ಕಣ್ಣೆಲ್ಲ ಇಷ್ಟಿಷ್ಟು ದೊಡ್ಡ ಕಣ್ಣು ಬಿಟ್ಟಿದ್ದಾನಂತೆ, ಹುಚ್ಚನ ಹಾಗೆ ಹೋಗ್ತಾ ಇದ್ದಾನೆ. ಅದನ್ನೆಲ್ಲ ನೋಡಿದಂತಹ ನಗರದ ಜನ ಅನ್ಕೊಂಡ್ರು, ಓಹೋ, ನಮ್ಮ ರಾಜನಿಗೆ ಹುಚ್ಚಿಡಿದು ಬಿಡ್ತೀವಿ. ಯಾಕೆಂದ್ರೆ ಎಂತಹ ರಾಜ, ಎಷ್ಟು ಗಂಭೀರದಿಂದ ಇದ್ದಂಥವನು, ಗಾಂಭೀರ್ಯದಿಂದ ಇದ್ದಕ್ಕಿದ್ದಾಗ ಹೀಗಾದ, ಏನ್ ಮೈಯಲ್ಲಿರೋ ಬಟ್ಟೆನೆಲ್ಲ ಬಿಚ್ಚಾಕಿ ಅವನು ಬೆತ್ತಲೆ ಹೊರಟು ಬಿಟ್ಟಿದ್ದಾನೆ. ಅದು ಯಾರು ಕರೆದ್ರು ತಿರುಗಿ ನೋಡ್ತಾ ಇಲ್ಲ, ಯಾರನ್ನೂ ಸರಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ಯಾರನ್ನೂ ಗುರುತಿಸ್ತಾ ಇಲ್ಲ. ಯಾವುದೋ ಲೋಕದಲ್ಲಿದ್ದ ಹಾಗೆ ಅವನು ಹೋಗ್ತಾ ಇದ್ದಾನೆ. ಎಲ್ಲೋ ಕುಂತಲ್ಲಿ ಕೂರ್ತಾನೆ, ನಿಂತಲ್ಲಿ ನಿಲ್ತಾನೆ, ಕೊನೆಗೆ ಮಲ ವಿಸರ್ಜನೆ ಮಾಡ್ತಾನಂತೆ, ಅದರ ಅರಿವೂ ಇಲ್ಲ. ಬಾಯಲ್ಲಿ ಜಲ್ಲು ಸುರಿತದಂತೆ, ಅದರ ಅರಿವೂ ಇಲ್ಲ. ಏನೋ ಕಚ್ಚುತ್ತದಂತೆ, ಅದರ ಅರಿವೂ ಇಲ್ಲ. ಏನೋ ಗಾಯ ಆಗಿದೆ, ಅದರ ಅರಿವೂ ಇಲ್ಲ. ಆ ತಾನು ಕುಂತ್ರೆ ಎಲ್ಲಿ ಕೂರ್ತಾನೋ, ಎಲ್ಲಿ ಮಲಗ್ತಾನೋ, ಹೊಳ್ಳಾಡ್ತಾನೆ ಮಣ್ಣಿನಲ್ಲಿ, ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಅವನನ್ನು ನೋಡಿದ್ರೆ ಇವನು ಹುಚ್ಚನಿಗಿಂತಲೂ ಮಿಗಿಲಾಗಿದ್ದಾನಲ್ಲ ಅನ್ನೋ ಹಾಗೆ ಕಾಣ್ತಾ ಇದ್ದಾನೆ. ಅದನ್ನೆಲ್ಲ ನೋಡಿರ ಅವರೆಲ್ಲ ಗೊತ್ತಾಯ್ತು, ನಮ್ಮ ರಾಜನಿಗೆ ಹುಚ್ಚಿಡಿಬಿಟ್ಟಿವಿ. ಆದ್ರೆ ಎಂತಹ ಆದ್ರೆ ಅವನ ದೇಹ ಮಾತ್ರ ವಜ್ರಕಾಯದ ಹಾಗೆ ಪ್ರಜ್ವಲಿಸ್ತಾ ಇದೆ ಅಂತ. ವಜ್ರಕಾಯದ ಹಾಗೆ ಪ್ರಜ್ವಲಿಸ್ತಾ ಕೊನೆಗೆ ಬಾಯಿ ಸಿಕ್ಕಿದ್ದನ್ನೇ ತೆಗೆದು ಬಾಯಿ ಹಾಕೊಂತಾನಂತೆ. ಅಲ್ಲಿ ಏನೋ ಅದು ಹೊಲಸು ಅಂತ ನೋಡ್ತಾ ಇಲ್ಲ, ಕಲ್ಲು ಅಂತ ನೋಡಲ್ಲ, ಮಣ್ಣು ಅಂತ ನೋಡಲ್ಲ, ಸುಮ್ಮನೆ ಏನ್ ಸಿಗ್ತದೆ ಅದನ್ನ ತಗೊಂಡು ಬಾಯಿ ಹಾಕೊಂತಾನೆ, ಏನ್ ಸಿಗ್ತದೆ ಅದನ್ನು ಕುಡಿತಾನೆ. ಹೀಗೆ ವಿಚಿತ್ರವಾಗಿ ತಾನು ಹೊರಟುಬಿಟ್ಟ ಈ ಶಬದೇವ. ಕೊನೆಗೆ ಅದರಲ್ಲೂ ಒಪ್ಪಿ ತಪ್ಪಿ ಅವನು ಮಲ ವಿಸರ್ಜನೆ ಮಾಡಿದ್ರೆ 10 ಯೋಜನದವರೆಗೆ ಪರಿಮಳ ಬರ್ತಾ ಇದ್ದಾನೆ. ಅಂದ್ರೆ ಅಷ್ಟು ಸುವಾಸನೆ. ಅಂದ್ರೆ ಅಷ್ಟು ಯಾಕೆಂದ್ರೆ ಅವನು ಸಾಕ್ಷಾತ್ ಭಗವಂತ. ಕೊನೆಗೆ ಹೀಗೆ ಎಲ್ಲಾ ಗಿರಿಗಳನ್ನ ದಾಟ್ತಾ ಏನು ದೊಡ್ಡ ದೊಡ್ಡ ನಗರಗಳನ್ನ ದಾಟ್ತಾ ಆ ಏನೋ ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟ್ತಾ ಕೊನೆಗೆ ಕೊಡಚಾದ್ರಿಗೆ ಬಂದಂತೆ. ಈ ಉತ್ತರ ಭಾರತದಿಂದ ಕೊಡಚಾದ್ರಿ ಅಂತಂದ್ರೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಬರುವಂತಹ ಒಂದು ದೊಡ್ಡ ಬೆಟ್ಟ ಇದೆ, ಯಾವುದು? ಕೊಡಚಾದ್ರಿ. ಈ ಯಾವುದಿದು ಆ ಗಾಳಿಪಟ ಸಿನಿಮಾದಲ್ಲಿ ಏನು ಇದ್ರ ಬರ್ತದೆ ನೋಡಿ, ಆ ಗಾಳಿಪಟ ಹಾರಿಸ್ತಾರಲ್ವ, ಆ ಒಂದು ಸೀನ್ ಬರುವಂತದ್ದು ಇದೇ ಕೊಡಚಾದ್ರಿ. ಆ ಕೊಡಚಾದ್ರಿಗೆ ಬಂದ ಯಾರು? ಈ ಋಷಭದೇವ್ ಕೊಡಚಾದ್ರಿಗೆ ಬಂದು ತಾನು ಅಲ್ಲಿ ತಪಸ್ಸನ್ನು ಮಾಡ್ತಾ ಅಲ್ಲಿರುವಂತಹ ಎಲ್ಲ ಸಿದ್ಧ ಪುರುಷರಿಗೆ ತಾನು ಈ ಮೋಕ್ಷ ಮಾರ್ಗವನ್ನ ಬೋಧನೆ ಮಾಡ್ತಾ ಕೊನೆಗೆ ಅಲ್ಲಿ ತಾನು ಅವಧೂತನಾಗಿ ತಾನು ನಿಂತು ಯಾಕೆ ಹೀಗೆ ಮಾಡಿದ ಅಂತಂದ್ರೆ ಅವನು ಅವಧೂತ ಚರ್ಯೆಯನ್ನ ತೋರಿಸಿದ. ಅಂದ್ರೆ ಒಬ್ಬ ಅವಧೂತ ಹೇಗಿರ್ತಾನೆ ಅನ್ನುವುದನ್ನ, ಏಕೆಂದ್ರೆ ಅಲ್ಲಿವರೆಗೂ ಒಬ್ಬ ರಾಜನಾಗಿ ತಾನು ಏನು ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಅದನ್ನು ನಿರ್ವಹಿಸಿದ.
ಯಾವಾಗ ಅದನ್ನ ಪುನಃ ಭರತನಿಗೆ ಕಟ್ಟಿದ ಆ ಕೂಡಲೇ ಹೇಗೆ ನಾವು ಸರ್ವಸ್ವವನ್ನು ತ್ಯಾಗ ಮಾಡಬೇಕು, ನಮ್ಮ ಸಮಯ ನಮ್ಮ ಎಲ್ಲಾ ಕರ್ತವ್ಯ ಧರ್ಮಗಳು ಮುಗಿದ ಮೇಲೆ ಆ ಅನ್ನುವುದನ್ನ ತಾನು ಸ್ವತಃ ತೋರಿಸಿಕೊಟ್ಟ. ಯಾರು? ವೃಷಭದೇವ. ಕೊನೆಗೆ ಈ ಕೊಡಚಾದ್ರಿಗೆ ಬಂದು ಆ ಕೊಡಚಾದ್ರಿಯಲ್ಲೇ ತಾನು ನಿರಂತರವಾಗಿ ತಪಸ್ಸು ಮಾಡ್ತಾ ಅಲ್ಲಿ ಅಗ್ನಿಯಲ್ಲಿ ಅಗ್ನಿಯಾಗಿ ಹೋದ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿಗೂ ಕೂಡ ಕೊಡಚಾದ್ರಿಯಲ್ಲಿ ಋಷಭದೇವ ತಾನು ಅವತಾರವನ್ನು ಸಮಾಪ್ತಿ ಮಾಡಿಲ್ಲ. ಇವತ್ತಿಗೂ ಕೂಡ ಈ ಕೊಡಚಾದ್ರಿಯಲ್ಲಿ ಹ್ಮ್ ವೃಷಭದೇವ ತಾನು ತಪಸ್ಸು ಮಾಡ್ತಾ ಇದ್ದಾನೆ. ಆ ಋಷಭದೇವ ಅಂದ್ರೆ ಈ ಆ ಅಂತ ಹೇಳ್ತಾ ಈ ಶಂಕರಾಚಾರ್ಯರು ಅವರೆಲ್ಲ ಅಲ್ಲಿ ಧ್ಯಾನ ಮಾಡಿ ತಪಸ್ಸು ಮಾಡಿದಂತಹ ಜಾಗ ಇದೆ ಮೇಲೆ. ಆಮೇಲೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ, ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ಆ ಬಹಳ ಒಳ್ಳೆ ನೇಚರ್ ಇರುವಂತಹ ಜಾಗ. ಯಾಕಂದ್ರೆ ಮೋಡಗಳು ಬರ್ತಾ ಇರ್ತದೆ ಮೇಲೆ, ತಲೆ ಮೇಲೆ. ಹಾಗೆ ಅಗ್ನಿಯಲ್ಲಿ ಅಗ್ನಿಯಾಗಿ ಹೋದ. ಇವತ್ತಿಗೂ ಕೂಡ ಅಲ್ಲಿ ಯಾರು ತಪಸ್ಸು ಮಾಡ್ತಾರೆ, ಧ್ಯಾನ ಮಾಡ ಅಲ್ಲೂ ಅಷ್ಟೇ ಬಹಳ ಯೋಗಿಗಳು ಇರ್ತಾರೆ. ಆ ಒಂದು ಕೊಡಚಾದ್ರಿ ಬೆಟ್ಟದಲ್ಲಿ ಬಹಳ ಜನ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ, ಎಲ್ಲ ಈ ಸಾಧು ಸಂತರು. ಹಾಗೆ ಈ ಆ ಋಷಭದೇವನನ್ನ ಅಲ್ಲಿದ್ದಂಥವ್ರು ನೋಡಿ ಕೆಲವೊಂದಿಷ್ಟು ಜನ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದವನು ಒಬ್ಬ ಆ ಏನಂತೀವಿ ಅರಿಹಂತ ಅಂತ ಹೇಳಿ. ಅರಿಹಂತ. ಅವನು ಅರ್ಹನ್ ಅಥವಾ ಅರಿಹಂತ ಅಂತ ಕರೀತಾರೆ. ಅವನು ಅವನಿಗೆ ಇವನನ್ನು ನೋಡಿ ಏನೋ ಇವನಲ್ಲಿ ಏನೋ ವಿಶಿಷ್ಟತೆ ಇದೆ ಅಂತ ಕಾಣಿಸ್ತು. ಕಂಡು ಅವನಲ್ಲಿ ಶರಣಾದ. ಕೊನೆಗೆ ಅವನನ್ನು ನೋಡಿ ಇವನು ಅನುಸರಿಸಲಿಕ್ಕೆ ಶುರು ಮಾಡಿದ. ಇವನು ಯಾರೋ ದೊಡ್ಡ ಹುಡುಗ ಇದ್ದಾನೆ ಆ, ಅಂತ ಹೇಳಿ ಅವನ ಹಾಗೇನೆ ಇವನು ಅವನೆಲ್ಲ ನಡೆ ನುಡಿ ಅದನ್ನ ಕಾಪಿ ಮಾಡಿ ಅವನ ಹಾಗೆ ಅವನ ಹಾಗೆ ಆಚರಣೆ ಮಾಡುವುದನ್ನು ಕಲಿತ. ಅವನಿಂದ ಸ್ವಲ್ಪ ಉಪದೇಶವನ್ನು ಕೂಡ ಪಡೆದು ಹಾಗೆ ಆ ಮೂಲಕ ಆ ಒಂದು ವೃಷಭದೇವನಿಂದ ಮುಂದೆ ಹಾಗೆ ಒಂದು ಧರ್ಮ ಬೆಳ್ಕೊಂಡು ಬಂತು. ಅದನ್ನೇ ಜೈನ ಧರ್ಮ. ಅದರಲ್ಲೂ ಇದು ಕಲಿಯುಗದಲ್ಲಿ ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಪ್ರಚಲಿತಕ್ಕೆ ಬರ್ತದೆ ಅಂತ ಹೇಳಿ ಭಾಗವತ ಹೇಳ್ತದೆ. ಅಂದ್ರೆ ಸತ್ಯಯುಗ, ತ್ರೇತಾಯುಗದ ಅಪರಯುಗದಲ್ಲಿಕ್ಕಿಂತಲೂ ಕಲಿಯುಗದಲ್ಲಿ ಇದು ಹೆಚ್ಚು ಪ್ರಚಲಿತಕ್ಕೆ ಬರ್ತದೆ ಈ ಜೈನ ಧರ್ಮ ಅನ್ನುವುದು ಅಂತ ಹೇಳ್ತಾ ಈ ಮೊದಲ ಋಷಭದೇವನ ಕಥೆಯನ್ನು ಹೇಳ್ತಾ ಮುಂದೆ ಈ ಭರತ ಚಕ್ರವರ್ತಿಯ ಕಥೆಯನ್ನು ಹೇಳ್ತಾರೆ. ಭರತ ಚಕ್ರವರ್ತಿ ತಾನು ರಾಜ್ಯಭಾರವನ್ನು ಮಾಡಿದ. ಆ ಓಕೆ ಓಕೆ ಭರತ ಚಕ್ರವರ್ತಿ. ಭರತ ಚಕ್ರವರ್ತಿ ಈ ದೇಶಕ್ಕೆ ಭರತ ಅನ್ನೋ ಹೆಸರು ಬಂತಲ್ಲ. ಭಾರತ ಅನ್ನೋ ಹೆಸರು ಇದೇ ಭರತ ಚಕ್ರವರ್ತಿಯಿಂದ ಬಂದಿದ್ದು. ಋಷಭದೇವನ ಮಗ. ಈ ಋಷಭದೇವನ ಮಗ ತಾನು ರಾಜ್ಯಭಾರವನ್ನು ಮಾಡಿದ. ರಾಜ್ಯಭಾರವನ್ನು ಮಾಡಿ ಅವನಿಗೂ ಕೂಡ ಅಂತ್ಯಕಾಲ ಅನ್ನೋದು ಬಂತು. ಬಂದಾಗ ಬಹಳ ದಕ್ಷತೆಯಿಂದ, ಪ್ರಾಮಾಣಿಕವಾಗಿ, ಸತ್ಯ, ನ್ಯಾಯ, ನೀತಿ, ಧರ್ಮ ಮಾರ್ಗದಿಂದ ಭರತ ಚಕ್ರವರ್ತಿ ತಾನು ರಾಜ್ಯಭಾರವನ್ನು ಮಾಡಿ ಕೊನೆಗೆ ಪುನಃ ಅವನು ಕೂಡ ಸರ್ವಸ್ವವನ್ನು ತ್ಯಾಗ ಮಾಡಿ ಸಾಮ್ರಾಜ್ಯವನ್ನ ಬಿಟ್ಟು ಸಿಂಹಾಸನವನ್ನು ಬಿಟ್ಟು ಕೊನೆಗೆ ತನ್ನ ಅಂತ್ಯಕಾಲ ಬಂದಾಗ ನಾನು ಕೂಡ ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು, ನಿರಂತರ ಧ್ಯಾನ ಮಾಡಿ ಆ ಭಗವಂತನನ್ನು ಪಡೆಯಬೇಕು ಅಂತ ಹೇಳಿ ತನ್ನ ಮಕ್ಕಳಿಗೆ ತಾನು ಸಿಂಹಾಸನವನ್ನು ಕೊಟ್ಟು ತಾನು ತಪಸ್ಸಿಗೆ ಹೋದ. ಎಲ್ಲಿಗೆ ಬಂದ ಅಂತಂದ್ರೆ ನೇಪಾಳದ ಗಂಡಕಿ ನದಿ. ನೇಪಾಳದಲ್ಲಿ ಗಂಡಕಿ ಅಂತ ಒಂದು ನದಿ ನಡೀತದೆ. ವಿಷ್ಣು ಸಾಲಿಗ್ರಾಮ ಸಿಗುವಂತಹ ಒಂದು ನದಿ. ಆ ನದಿಯಲ್ಲಿ ವಿಷ್ಣು ಸಾಲಿಗ್ರಾಮ ಸಿಗ್ತದೆ. ಕಲ್ಲುಗಳು ಅಲ್ಲಿ ಸಿಗುವಂತಹ ಒಂದು ನದಿ. ಆ ನದಿಯಲ್ಲಿ ಬಂದು ಈ ಭರತ ಚಕ್ರವರ್ತಿ ತಾನು ಧ್ಯಾನ ಮಾಡ್ತಾ ನಿರಂತರವಾಗಿ ತಪಸ್ಸು ಅಲ್ಲೊಂದು ಕುಟೀರವನ್ನ ಅಂದ್ರೆ ಆಶ್ರಮವನ್ನ ಕಟ್ಟಿಕೊಂಡು ಧ್ಯಾನ ಮಾಡ್ತಾ ಕುಳಿತ. ಧ್ಯಾನ ಮಾಡ್ತಾ ಮಾಡ್ತಾ ನಿರಂತರವಾಗಿ ಧ್ಯಾನ ಮಾಡಿದ. ಎಷ್ಟು ಧ್ಯಾನ ಮಾಡಿ ಅವನು ತಪಸ್ಸು ಮಾಡಿದ ಅಂತಂದ್ರೆ ಆ ಧ್ಯಾನ ಮಾಡ್ತಾ ಮಾಡ್ತಾ ಕೊನೆಗೆ ಅವನು ಒಳಗಡೆಯಿಂದ ತನ್ನ ಸಂಪೂರ್ಣ ಕರ್ಮವನ್ನ ಕಳೆದುಕೊಂಡವನಾಗಿ ತನ್ನೊಳಗೆ ಆ ದೇವರ ತನ್ನ ಬಿಂಬರೂಪವಾದ ಆ ದೇವರ ದರ್ಶನ ಮಾಡಿದ್ದಾನೆ. ದರ್ಶನ ಮಾಡಿ ತನ್ನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ. ಅಂದ್ರೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿದೆ ಅವನಿಗೆ. ಪ್ರಾಪ್ತಿಯಾಗಿ ಅಂದ್ರೆ ಎನ್ಲೈಟೆಡ್ ಮಾಸ್ಟರ್ ಆಗ. ಯಾರು? ಆ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಎನ್ಲೈಟೆಡ್ ಮಾಸ್ಟರ್ ಆಗ. ಯಾರು? ಭರತ ಚಕ್ರವರ್ತಿ. ಕೊನೆಗೆ ಹೀಗೆ ಒಂದು ದಿವಸ ಅವನು ಅಲ್ಲಿ ಗಂಡಕಿ ನದಿಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ ಇದ್ದ. ಒಂದು ದಿನ ಸ್ನಾನ ಮಾಡಿ ಆ ಬೆಳಗ್ಗೆ ಸ್ನಾನ ಗೀನ ಮಾಡಿದ. ಇನ್ನೇನು ಹೊರಡಬೇಕು ಅನ್ನುವಾಗ ಅವನು ಒಂದು ದೃಶ್ಯವನ್ನು ನೋಡಿದ. ಏನು ಅಂತಂದ್ರೆ ಒಂದು ಜಿಂಕೆ, ಗರ್ಭಿಣಿ ಜಿಂಕೆ, ಇನ್ನೇನು ಅದೇ ಇವತ್ತೋ ನಾಳೆ ಮರಿ ಹಾಕ್ಬೇಕು ಆ ಒಂದು ಸ್ಥಿತಿಯಲ್ಲಿರುವಂತಹ ಒಂದು ತುಂಬು ಗರ್ಭಿಣಿಯಾದಂತಹ ಜಿಂಕೆ ಅಲ್ಲಿ ನದಿಗೆ ನೀರು ಕುಡಿಲಿಕ್ಕೆ ಅಂತ ಬಂದಿದೆ. ಅದನ್ನ ಇನ್ನೊಂದು ದಡದಲ್ಲಿದೆ. ಇವನು ಈ ಕಡೆ ದಡದಲ್ಲಿದ್ದಾನೆ. ಅದನ್ನ ನೋಡ್ತಾ ಇದ್ದಾನೆ ಅವನು. ಯಾರು? ಭರತ ಚಕ್ರವರ್ತಿ ನೋಡ್ತಾ ಇದ್ದ. ಅದೇ ಸಮಯದಲ್ಲಿ ಒಂದು
ಓ, ಏನ್ ಮಾಡ ಒಂದು ಸಿಂಹ ಅದೇ ಸಮೀಪದಲ್ಲಿ ಗರ್ಜನೆ ಮಾಡಿ ಆ ಒಂದೇ ಸಾರಿ ಆ ಸಿಂಹದ ಗರ್ಜನೆಯನ್ನ ಕೇಳಿದಂತ ಆ ಜಿಂಕೆ ಏನು ಮಾಡಿದ್ರು, ಒಂದೇ ಸಾರಿ ತಿರುಗಿ ಬಿಡ್ತು. ಅಂದ್ರೆ ಭಯದಿಂದ ಹೆದರಿ ಆ ಹೀಗೆ ನೀರು ಕುಡಿತಾ ಇತ್ತಲ್ಲ, ಅದು ಜೋರಾಗಿ ಒಂದೇ ಸಾರಿ ಚಂಗನೆ ಹಾರಿ ಬಿಡ್ತು ತಿರುಗಿ. ಅದು ಹಾರಿದ ರಭಸಕ್ಕೆ, ಅದು ಮೊದಲೇ ತುಂಬಾ ಗರ್ಭಿಣಿಯಾಗಿತ್ತು. ಆ ಹೊಟ್ಟೆಯಲ್ಲಿರುವಂತಹ ಆ ಮರಿ ಏನಿದೆ, ಜಿಂಕೆ ಮರಿ, ಅದು ಗರ್ಭಸ್ರಾವ ಆಗಿ ಹೋಯ್ತು. ಅಂದ್ರೆ ಕೆಳಗಡೆ ಹೊರಗಡೆ ಬಂದ್ಬಿಡ್ತು. ಹೊರಗಡೆ ಬಂದು ಆ ನೀರಿನಲ್ಲಿ ಬಿದ್ದುಬಿಡ್ತು, ಯಾವುದೋ ಗಂಡಕಿ ನದಿ ನೀರಿನಲ್ಲಿ. ಆ ನೀರು ಹರಿತಾ ಇದೆ. ಕೊನೆಗೆ ಅದು ಹೆದರಿ ಓಡೋಯ್ತು ಜಿಂಕೆ, ಹೆದರಿ ಪಾಪ ಭಯದಿಂದ. ಜೊತೆಗೆ ಆ ಸಿಂಹವು ಅದು ಬೆನ್ನಟ್ತೋ ಏನೋ, ಆ ಹೆದರಿ ಓಡಿ ಹೋಗಿ 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 ಕೊನೆಗೆ ಅದೆಲ್ಲೋ, ಕೊನೆಗೆ ಅದು ಭಯದಿಂದ ಮೊದಲೇ ರಕ್ತ ಎಲ್ಲ ಸ್ರಾವ ಆಗಿತ್ತು. ಆ ಆ ಕೊನೆಗೆ ಅದು ಸತ್ತೇ ಹೋಗಿತ್ತು. ಯಾವುದು ಜಿಂಕೆ, ತಾಯಿ ಜಿಂಕೆ ವಾಪಸ್ ಬರ್ಲೇ ಇಲ್ಲ. ಈ ಕಡೆ ಬರ್ತಾ ಇದನ್ನೆಲ್ಲ ನೋಡ್ತಾ ಇದ್ದಾನೆ ಸುಮ್ಮನೆ ಈ ಕಡೆ ನಿಂತ್ಕೊಂಡು. ಇನ್ನೇನು ಅವನು ಹೊರಡಬೇಕು ಅನ್ನುವಾಗ ಆಗಿತ್ತು. ಆ ಜಿಂಕೆಯನ್ನು ನೋಡಿದ, ಜಿಂಕೆಯನ್ನು ನೋಡ್ತಾ ನೋಡ್ತಾ, ಆ ಜಿಂಕೆಯನ್ನು ನೋಡಿ, ಜಿಂಕೆಯನ್ನು ನೋಡ್ತಾ, ಆ ಜಿಂಕೆ ಮರಿ ತೇಲ್ಕೊಂಡು ಬರ್ತಾ ಇದೆ ಪಾಪ. ಅದಕ್ಕಿನ್ನೂ ಕಾಲ್ ಬಡಿಯಕ್ ಆಗ್ತಾ ಇಲ್ಲ, ಇನ್ನು ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಆಗಷ್ಟೇ ಹೊರಗೆ ಬಂದಿದೆ, ಅದೇನ್ ಮಾಡ್ತದೆ. ಅವ್ನು ನೋಡಿದ, ಅಯ್ಯೋ ಪಾಪ, ತಾಯಿನೂ ಬರ್ಲಿಲ್ಲ, ತಾಯಿ ಹೋಗ್ಬಿಡ್ತು ಅಂತ ಹೇಳಿ ಓಡಿ ಹೋಗಿ ಆ ಜಿಂಕೆಯ ಮರಿಯನ್ನು ಹಿಡ್ಕೊಂಡು ಬಂದು ರಕ್ಷಣೆ ಮಾಡಿ ತನ್ನ ಮನೆ ಏನು ಆಶ್ರಮದಲ್ಲಿ ಕೂರಿಸ್ಕೊಂಡು, ಆಶ್ರಮದಲ್ಲಿ ಕೂರಿಸ್ಕೊಂಡು ಆ ಆ ಜಿಂಕೆಗೆ ತಾನೆಲ್ಲೋ ಹಾಲೆಲ್ಲ ಅಲ್ಲೆಲ್ಲ ಹಾಲು ಏನು ಅದಕ್ಕೆ ಏನೋ ಬೇಕು ಉಪಚಾರ ಎಲ್ಲ ಮಾಡಿದ. ಉಪಚಾರ ಮಾಡಿ ಅವನಿಗೆ ಬಹಳ, ಜಿಂಕೆ ಅಂದ್ರೇನೆ ಅವು ಬಹಳ ಚಂದ ಇರ್ತವೆ. ಅವನ್ ನೋಡ್ಲಿಕ್ಕೆ ಎಂತರಿಗಾದ್ರೂ ಅದನ್ನ ಮುದ್ದು ಮಾಡ್ಬೇಕು ಅನಿಸ್ತದೆ, ಅಷ್ಟು ಚಂದ ಇತ್ತು. ಅದನ್ನ ನೋಡಿ ಬಹಳ ಖುಷಿ ಆಯ್ತು ಅವನಿಗೆ. ನನಗೂ ಯಾರು ಇರ್ಲಿಲ್ಲ, ಒಂದು ಒಳ್ಳೆ ಫ್ರೆಂಡ್ ಸಿಕ್ತು ಅನ್ಕೊಂಡು ಅವನು ಧ್ಯಾನಕ್ಕೆ ಅಂತ ಕೂರ್ತಾನೆ. ಪಕ್ಕದಲ್ಲಿ ಜಿಂಕೆಯನ್ನ ಕೂರಿಸ್ಕೊಂಡು ಕೂರ್ಕೊಂತಾನೆ. 5 ನಿಮಿಷ 5 ನಿಮಿಷ ಧ್ಯಾನ ಮಾಡ್ತಾನೆ. 5 ನಿಮಿಷ ಕಣ್ಬಿಟ್ಟು ನೋಡ್ತಾನೆ, ಜಿಂಕೆ ಮರಿ ಎಲ್ಲಾದ್ರೂ ಹೋಯ್ತಾ ಅಂತ ಹೇಳಿ. ಯಾಕಂದ್ರೆ ಪಾಪ ಗೊತ್ತಿಲ್ಲ ಅದಕ್ಕೆ, ತಂದೆ ತಾಯಿ ಯಾರೂ ಇಲ್ಲ, ಅದಕ್ಕೆ ರಕ್ಷಣೆ ಮಾಡುವವರು ಇಲ್ಲ. ಕೊನೆಗೆ ಅಲ್ಲಿ ಎಲ್ಲ ಬೇರೆ ಬೇರೆ ಮೃಗಗಳಿರ್ತದೆ, ಪಾಪ ಹಿಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅದಕ್ಕೂ ಗೊತ್ತಿಲ್ಲ ಯಾವ ಕಡೆ ಹೋಗ್ಬೇಕು ಏನು ಅಂತ ಹೇಳಿ. ಏನಾದ್ರೂ ಹೋಗ್ಬಿಟ್ಟಾತು ಅಂತ ಹೇಳಿ ಅವನು ಆ ಜಿಂಕೆಯನ್ನೇ ನೋಡ್ತಾ ಇದ್ದಾನೆ. 5 ನಿಮಿಷ ಧ್ಯಾನ ಮಾಡ್ತಾನೆ, ಮತ್ತೆ ಕಣ್ಬಿಟ್ಟು ನೋಡ್ತಾನೆ, ಜಿಂಕೆ ಎಲ್ಲಾದ್ರೂ ಹೋಯ್ತಾ ಅಂತ ಹೇಳಿ. ಹೀಗೆ ಎಷ್ಟು ಹಚ್ಕೊಂಡ್ಬಿಟ್ಟ ಜಿಂಕೆ ಮರಿಯನ್ನ ಅಂತಂದ್ರೆ, ಸಾಮ್ರಾಜ್ಯವನ್ನು ಬಿಟ್ಟಿದ್ದ, ಕೋಶವನ್ನು ಬಿಟ್ಟಿದ್ದ, ಸೈನ್ಯವನ್ನು ಬಿಟ್ಟಿದ್ದ, ಇಡೀ ಭಾರತ ದೇಶದ ರಾಜ. ಆ ನೋಡ್ಬೇಕು ಇವತ್ತು ನಾವು ಒಂದು ಅಧಿಕಾರ ಪಡಿಲಿಕ್ಕೆ ಎಷ್ಟೆಲ್ಲ ಹರಸಾಹಸ ಮಾಡ್ತಾರೆ. ಅಂಥದ್ರಲ್ಲಿ ಅಧಿಕಾರವನ್ನ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ಐಶ್ವರ್ಯವನ್ನು ಬಿಟ್ಟು, ಕೋಶವನ್ನು ಬಿಟ್ಟು, ಎಲ್ಲವನ್ನ ಬಿಟ್ಟು ಸರ್ವಸ್ವವನ್ನು ತ್ಯಾಗ ಮಾಡಿ ಬಂದಂತಹ ಭರತ ಚಕ್ರವರ್ತಿಗೆ ಕೊನೆಗೆ ಅಂಟಿಕೊಂಡಿದ್ದು ಒಂದು ಜಿಂಕೆ. ಆ ಜಿಂಕೆಯನ್ನ ಅವನೇನ್ ಬೇಕು ಅಂತ ಅಂಟಿಸ್ಕೊಂಡಿಲ್ಲ. ಅಯ್ಯೋ ಪಾಪ, ಅಯ್ಯೋ ಪಾಪ, ಆ ಜಿಂಕೆ ಮರಿ ಯಾರಿಲ್ಲ, ಜಿಂಕೆ ಮರಿ ಯಾರು ಇಲ್ಲ ಅಂತ ಹೇಳಿ ಅಂಟಿಸ್ಕೊಂಡ್ಬಿಟ್ಟ. ಅವನಿಗೆ ಕೊನೆಗೆ ಅವನು ಧ್ಯಾನ ಮಾಡೋದ್ ಬಿಟ್ಟ ಆ ಜಿಂಕೆ ನೋಡ್ಕೊಳ್ಳೋದೇ ಅವನ ಕೆಲಸ ಆಗ್ಬಿಡ್ತು. ಬರೀ ಜಿಂಕೆ ಜಿಂಕೆ, ಅಲ್ಲಿ ಹೋದ್ರೆ ಜಿಂಕೆ, ಇಲ್ಲಿ ಹೋದ್ರೆ ಜಿಂಕೆ ಮರಿಗೆ ಅದಕ್ಕೆ ಚಳಿ ಆಗ್ತದೆ ಅಂತ ಹೇಳಿ ಅದಕ್ಕೆ ಏನೇನೋ ತಂದು ಹಚ್ಚುತ್ತಾನಂತೆ. ಅದಕ್ಕೆ ಹಸು ಆಗ್ತದೆ ಅಂತ ಹೇಳಿ ಏನೇನೋ ತಂದು ಅದಕ್ಕೆ ಕುಡಿಸ್ತಾನಂತೆ. ಆಮೇಲೆ ಅದ್ರ ಜೊತೆಗೆ ಆಟ ಆಡಿಸ್ತಾನಂತೆ, ಅದಕ್ಕೆ ಬೇಜಾರಾಗ್ತದೆ ಅಂತ ಹೇಳಿ. ಆಮೇಲೆ ಅದನ್ನು ಆ ಕಡೆ ಈ ಕಡೆ ಓಡಾಡಿಸ್ತಾನಂತೆ. ಹೀಗೆ ಅದೇ ಒಂದು ಜೀವನ ಆಗ್ಬಿಡುತ್ತೆ. ಆದ್ರೆ ಹೀಗೆ ಕಳೀತಾ ಇದ್ದ, ಆದ್ರೆ ಅವನಿಗೆ ಅದು ಕಲ್ಪನೆ ಬರಲೇ ಇಲ್ಲ. ಕೊನೆಗೆ ಅವನ ಅಂತ್ಯಕಾಲ ಬಂತು. ಅಂದ್ರೆ ಧ್ಯಾನ ಮಾಡೋಕ್ಕೂ ಕೂಡ ಅವನಿಗೆ ಕುತೂಹಲಕ್ಕೆ ಮನಸ್ಸು ನಿಲ್ತಾ ಇಲ್ಲ, ಬರೀ ಜಿಂಕೆದೇ ನಿಂತು. ಕೊನೆಗೆ ತಾನು ಪ್ರಾಣ ಅಂತ್ಯಕಾಲದ ಸಮಯ ಬಂದಿದೆ. ಆದ್ರೂ ಕೂಡ ಅವನಿಗೆ ಅಂತ್ಯಕಾಲದಲ್ಲಿ ಯಾರನ್ನ ಸ್ಮರಣೆ ಮಾಡ್ಬೇಕು, ದೇವರ ಸ್ಮರಣೆ ಮಾಡ್ಬೇಕಲ್ಲ. ಅವನು ಬಂದಿದ್ದು ಯಾಕೆ, ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ತ್ಯಾಗ ಮಾಡಿ ಯಾಕೆ ಬಂದ, ದೇವರನ್ನ ಪಡಿಬೇಕು ಅಂತ ಹೇಳಿ, ದೇವರ ಸ್ಮರಣೆ ಮಾಡ್ಬೇಕು ಅಂತ ಬಂದ. ಆದ್ರೆ ಅವನು ದೇವರ ಸ್ಮರಣೆ ಮಾಡೋದು ಬಿಟ್ಟು ಜಿಂಕೆ ಸ್ಮರಣೆ ಮಾಡ್ತಾ ಇದ್ದ. ಜಿಂಕೆಯನ್ನೇ ನೋಡ್ತಾ ಇದ್ದ, ಪಾಪ ಅವನಿಗೆ ಅದಕ್ಕೆ ಸರಿಯಾಗಿ ಆ ಜಿಂಕೆ ನೋಡ್ತಾನಂತೆ. ಅವನಿಗೆ ಯೋಚನೆ ಏನು ಅಂತಂದ್ರೆ, ಇಷ್ಟ ದಿವಸ ನಾನೇನೋ ಕಪ್ಪಾಡಿಬಿಟ್ಟೆ, ಪಾಪ ನಾನು ಸತ್ತೋದ್ಮೇಲೆ ಈ ಜಿಂಕೆ ಕತೆ ಏನು? ಕೊನೆಗೆ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ತಿಂದ್ಬಿಟ್ರೆ, ಅಥವಾ ನಾನೇನೋ ಆಹಾರ ತಂದು ಹಾಕ್ತಾ ಇದ್ದೆ, ಇವಾಗ ಅದ್ ಹೆಂಗ್ ಬರುತ್ತದೆ ಅಂತ ಹೇಳಿ ಜಿಂಕೆ ಚಿಂತೆ ಆಗ್ಬಿಡ್ತು ಇವನಿಗೆ. ಇವನು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾನೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸತ್ತು ಹೋಗ್ತಾನೆ, ಇವನ್ ಚಿಂತೆ ಇವನಿಗಿಲ್ಲ, ಆ ಜಿಂಕೆ ಚಿಂತೆ ಬರ್ತಾ ಇದೆ. ಕೊನೆಗೆ ಅದಕ್ಕೆ ಸರಿಯಾಗಿ ಇವನು ಆ ಜಿಂಕೆ ನೋಡಿ ಕಣ್ಣೀರ್ ಹಾಕ್ತಾನಂತೆ. ಆ ಜಿಂಕೆನ ಇವನು ನೋಡಿ ಒಳ ಕಡೆ ಬಿಡ್ತಂತೆ. ಕಣ್ಣೀರ್ ಹಾಕ್ತಾನೆ, ಅದನ್ನ ನೋಡಿ ಇವನಿಗೆ ಇನ್ನೂ ಬೇಜಾರಾಗ್ತದೆ. ಅಯ್ಯೋ ಇದೇನಪ್ಪ ಇದು ಅಂತ ಹೇಳಿ. ಕೊನೆಗೆ ಜಿಂಕೆಯನ್ನೇ ನೆನಿತಾ 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 ಭರತ ಚಕ್ರವರ್ತಿ ತಾನು ಪ್ರಾಣವನ್ನು ತ್ಯಾಗ ಮಾಡಿದ. ಕೊನೆಗೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನಲ್ಲ, ನಿನ್ನ ಅಂತ್ಯಕಾಲದಲ್ಲಿ ಯಾವುದನ್ನು ನೀನು ಸ್ಮರಣೆ ಮಾಡ್ತೀವಿ ಅದೇ ನಿನ್ನ ಮುಂದಿನ ಗತಿಯಾಗಿರ್ತದೆ ಅಂತ ಹೇಳಿ, ಜಿಂಕೆಯನ್ನೇ ನೆನಿತಾ ನೆನಿತಾ ಪ್ರಾಣ ಬಿಟ್ಟಂತಹ ಭರತ ಚಕ್ರವರ್ತಿ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿಯೇ ಹುಟ್ಟಿದ. ಅದೇ ಜಾಗದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಆದರೆ ಅದೇ ಜಾಗದಲ್ಲಿ ಹುಟ್ಟಿದ, ಇಲ್ಲಿ ಕಾರಂಜರಗಿರಿ ಅಂತಿದೆ. ಎಲ್ಲಿ?
ಈ ಪಶ್ಚಿಮ ಘಟ್ಟಗಳಲ್ಲಿ ಬರ್ತದೆ ಕಾರಂಜರಗಿರಿ, ಈ ಮಹಾರಾಷ್ಟ್ರ ಭಾಗದಲ್ಲಿ. ಅದೇ ಇದ್ದಿದ್ದು ಇಲ್ಲಿ ಗಂಡಕಿ ನದಿ ಇತ್ತು. ಅಲ್ಲಿ ಹುಟ್ಟುತ್ತವೆ. ಆದ್ರೆ ಎಷ್ಟೇ ಅಂದ್ರೆ ಹಿಂದೆ ಧ್ಯಾನ ಮಾಡಿ ತಪಸ್ಸು ಮಾಡಿದಂತಹ ಒಂದು ಜೀವ ಅಲ್ವಾ ಅದು. ಹಾಗಾಗಿ ಅವನಿಗೆ ಸಂಪೂರ್ಣ ಜ್ಞಾನ ಇತ್ತು. ನಾನು ಹಿಂದೆ ಏನಾಗಿದ್ದೆ, ಯಾರಾಗಿದ್ದೆ, ಆ, ಯಾವ ತಪ್ಪಿನಿಂದಾಗಿ ನನಗೆ ಜಿಂಕೆ ಜನ್ಮ ಬಂದಿದೆ, ನಾನು ಏನು ಮಿಸ್ಟೇಕ್ ಮಾಡಿದೆ ಅನ್ನುವುದರ ಸಂಪೂರ್ಣ ಜ್ಞಾನ ಇತ್ತು. ಹಾಗಾಗಿ ಅವನಿಗೆ ಗೊತ್ತಾಯ್ತು, ಈ ಜನ್ಮದಲ್ಲಿ ನಾನು ಯಾರನ್ನ ಅಂಟಿಸಿಕೊಳ್ಳಬಾರದು. ಆ, ಕೇವಲ ಎಲ್ಲವನ್ನ ಬಿಟ್ಟಿದ್ದೆ. ಆದರೆ ಒಂದೇ ಒಂದು ಜಿಂಕೆಯನ್ನು ಅಂಟಿಸಿಕೊಂಡ ಕರ್ಮ ಫಲವಾಗಿ ಮೋಕ್ಷಕ್ಕೆ ಹೋಗಬೇಕಾಗಿರೋ ನಾನು ಪುನಃ ಜಿಂಕೆ ಜನ್ಮಕ್ಕೆ ಬಂದೆ ಅಂತ ಹೇಳಿ ಅವನಿಗೆ ಅದರ ಅರಿವಾಗಿ ಪುನಃ ಅದು ಆ ಕಾರಂಜರಗಿರಿಯಿಂದ ಗಂಡಕಿ ನದಿಯವರೆಗೂ ಹೋಯ್ತಂತೆ. ನಡ್ಕೊಂಡು ಹುಡ್ಕೊಂತ ಕಾಡುಗಳನ್ನು ದಾಟ್ತಾ ಗಿರಿಗಳನ್ನು ದಾಟ್ತಾ ತಾನು ತಾನು ಏನು ಹಿಂದೆ ಭರತ ಚಕ್ರವರ್ತಿ ಆಗಿದ್ದಾಗ ಅವನ ಆಶ್ರಮ ಏನು ಕಟ್ಟಿಕೊಂಡಿದ್ನಲ್ಲ, ಅದೇ ಆಶ್ರಮದ ಹತ್ರ ಹೋಯ್ತಂತೆ. ಅಲ್ಲಿ ಯಾವ ಜಿಂಕೆಗಳನ್ನು ಸೇರಲಿಲ್ಲ, ಯಾರನ್ನು ಕೊನೆಗೆ. ಯಾಕೆಂದ್ರೆ ಇದೊಂದು ದೇಹ, ಈ ಜನ್ಮ ಕಳೆಯಬೇಕು, ಖಾಲಿ ಆಗ್ಬೇಕು, ಮುಗಿದು ಹೋಗ್ಬೇಕು ಅಂತ ಹೇಳಿ ಅದೊಂದು ಜನ್ಮ ಕಳೀಲಿ ಅಂತ ಹೇಳಿ ಕಾಯ್ತಾ ಇದೆ. ಕಾಯ್ತಾ ಹೀಗೆ ಅದನ್ನ ಆ ಜನ್ಮ ಕೊನೆಗೆ ಅದರ ಅಂತ್ಯಕಾಲ ಬಂತು. ಜಿಂಕೆ ತಾನು ಪ್ರಾಣವನ್ನು ತ್ಯಾಗ ಮಾಡಿತು. ಪ್ರಾಣ ತ್ಯಾಗ ಮಾಡಿ ಕೊನೆಗೆ ಪುನಃ ಅವನು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ಅದೇ ಜಿಂಕೆ. ಯಾಕೆಂದ್ರೆ ತನ್ನ ಕರ್ಮ ಕಳ್ಕೋಬೇಕಲ್ಲ, ಕಳೆದು ಧ್ಯಾನ ಮಾಡ್ಬೇಕಲ್ವಾ ಮುಂದೆ. ಧ್ಯಾನ ಸಾಧನೆ ಮಾಡಿ ಮತ್ತೆ ಪುನಃ ದೇವರನ್ನು ಪಡಿಬೇಕಲ್ವಾ. ಹಾಗಾಗಿ ಪುನಃ ಅವನು ಏನ್ ಮಾಡಿದ, ಆ ಒಬ್ಬ ಆಂಗೀರಸ ಗೋತ್ರದ ಅವ ಬ್ರಾಹ್ಮಣನ ಮನೆಯಲ್ಲಿ ತಾನು ಹುಟ್ಟಿ ಬರ್ತಾನೆ. ಅವಾಗ್ಲೂ ಕೂಡ ಅವನ ಹೆಸರು ಭರತ ಅಂತಾನೆ ಹೆಸರು. ಅವನು ಹಿಂದಿನ ಜನ್ಮದಲ್ಲಿ ಭರತ ಆಗಿದ್ದ ಅಂತ ಇರ್ಲಿಲ್ಲ. ಅದೇನೋ ಅನ್ಫಾರ್ಚುನೇಟ್ಲಿ ಅಂತಲ್ಲ ಹಂಗೆ ಆ ಒಂದು ಇದೇನೋ ಗೊತ್ತಿಲ್ಲ. ಬಟ್ ಅವಾಗ್ಲೂ ಕೂಡ ಭರತ ಅಂತಾನೆ ಅವನಿಗೆ ಹೆಸರಿತ್ತು. ಮುಂದೆ ಅವನೇ ಭರತ ಚಕ್ರವರ್ತಿ. ತಾನು ಏನಾದ, ಅವನು ಉಪದೇಶ ಬರ್ತದೆ ಮುಂದೆ ಜಡಭರತ. ಅವನ ಎಲ್ಲರೂ ಜಡಭರತ ಅಂತ ಕರೀತಾ ಇದ್ರು ಅಂತ ಹೇಳಿ ಅದನ್ನ ನಾವು ಇವತ್ತು ಸಮಯ ಆಗಿದೆ, ಅದನ್ನ ನಾಳೆ ದಿವಸ ನೋಡೋಣ. ಈಗ ಹೇಳಲಿಕ್ಕೆ ಹೋದ್ರೆ ಅದು ಬಹಳ ಆಗ್ತದೆ. ಆ ಕಾಯೇನ ವಾಚ ಮನಸೇಂದ್ರಿಯೇರ್ವಾ ವಿದ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ನಡೆಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದು ಅಂತ ಹೇಳ್ತಾ, ಇಲ್ಲಿಯವರೆಗೆ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾಮ ಕಲಿತ ಹರಿಕಲ್ಪ. ಓಕೆ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಸಂಗಮೇಶ್ ಜಿ. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಸಂಕ್ರಾಂತಿ ಭೋಗಿಯ ಶುಭಾಶಯಗಳು. ಇವತ್ತು ಬಸವಣ್ಣನವರ ವಚನ ಹೇಳ್ತೀನಿ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗವು ಘಟಸರ್ಪದಂತೆ. ನುಡಿಯಲು ಬಾರದು ನಡೆಯಲು ಬಾರದು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗವು ಘಟಸರ್ಪದಂತೆ. ನುಡಿಯಲು ಬಾರದು ನಡೆಯಲು ಬಾರದು ಲಿಂಗ ದೇವನೇ ದಿವ್ಯವು. ಅಯ್ಯ ಬಡವನ ಕೋಪ ದವಡೆಗೆ ಮೃತ್ಯುವಾದಂತೆ ಕಡೆಗೆ ದಾಂಟದು ಕಾಣ ಕೂಡಲ ಸಂಗಮ ದೇವ. ಅದೇ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗವು ಘಟಸರ್ಪದಂತೆ ಅಂದ್ರೆ, ನುಡಿಯಲ್ಲಿ ಎಚ್ಚೆತ್ತು ಅಂದ್ರೆ ನುಡಿ ಟೈಮ್ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದ ಅಂದ್ರೆ ಮುಂದ ಅವನಿಗೆ ಭಜನೆ ಆದಂಗ. ಅಂದ್ರ ಅದು ಹೆಂಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರ, ಒಬ್ರು ಸ್ಪೀಚ್ ಕೊಡ್ತಾರ. ತಾಯಿ ದೇವರು, ತಾಯಿ ಚೆನ್ನಾಗ್ ನೋಡ್ಕೋಬೇಕು, ಆ ತಾಯಿಗೆ ಕಾಶಿ ಯಾತ್ರೆ ಕಳಿಸ್ಬೇಕು, ತಾಯಿ ಕಷ್ಟ ಕೊಡ್ಬಾರ್ದು ಅಂತ ಹೇಳಿ ಕೇಸಿ ತಾಯಿಗೆ ಅನಾಥಾಶ್ರಮ ಕಳಿಸ್ತಾರ ನೋಡ್ರಿ. ಅದ್ರ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಅಂದ್ರ ಇದು ಕಡೆಗೆ ದಾಟದು ಕಾಣ ಕೂಡಲ ಸಂಗಮ ಅಂತಂದ್ರ ಇದು ಪರಮಾತ್ಮ ನಡೆ ದಾರಿ ಅಲ್ಲ ಇದು ಅಂತ ಹೇಳಿ ಬಸವಣ್ಣವರು ಹೇಳಿದ್ದ ವಚನ ಇದು. ನಾನು ಏನು ಸ್ವಲ್ಪ ಪ್ರಮಾಣದ ವಚನ ವಿಸ್ತಾರ ಮಾಡಿದ್ದೀನಿ. ನಾನು ದೊಡ್ಡ ಜ್ಞಾನಿ ಏನಲ್ಲ. ನಮಸ್ಕಾರ.
ಆ ಯಾರೋ ಹರ್ಷಿತಾ ಮಾಸ್ಟರ್ ಯೂಟ್ಯೂಬಲ್ಲಿ ಬರ್ತಾ ಇದೆ, ಜಾಯ್ನ್ ಆಗಿ. ಲಿಂಕ್ ಇದರಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದೆ ನೋಡಿ. ಅದು ಇನ್ನೊಂದಿದೆ, ಅದರಲ್ಲಿ ಬರಲ್ಲ. ಅದು ಸ್ವಲ್ಪ ಇಶ್ಯೂ ಆಗಿದೆ. ವಾಟ್ಸಪ್ ಇದರಲ್ಲಿ ಲಿಂಕ್ ಬರ್ತಾ ಇದೆ, ಶೇರ್ ಮಾಡಿದ್ದೀನಿ, ಅದರಲ್ಲಿ ಬರುತ್ತೆ ನೋಡಿ. ಝೂಮ್ ಬಹಳ ಪ್ರಾಬ್ಲಮ್ ಆಗ್ತದೆ ಸರ್. ಹಾ, ಜೈಲ್ ಬೇಗ ಜಾಯ್ನ್ ಆಗಕ್ ಇಲ್ಲ ಝೂಮ್ ಅಲ್ಲಿ. 2-3 ಸಲ ಟ್ರೈ ಮಾಡ್ಬೇಕಾಗ್ತದೆ. ಅದೇ ಅದೇ ಅದೇ, ಅದು ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿರ್ಬೇಕು. ಹಾ, ನೆಟ್ವರ್ಕ್ ಇಲ್ಲ ಅಂದ್ರೆ ಬರಲ್ಲ. ಸ್ವಲ್ಪ ಅದೇ 2-3 ಸರಿ ಟ್ರೈ ಮಾಡ್ಬೇಕು ಅಷ್ಟೇ, ಮಾಡಿದ್ರೆ ಬರ್ತದೆ. ಓಕೆ ಮಾಸ್ಟರ್ಸ್, ಇವರು ಮಾತಾಡಿ, ಗಂಗಯ್ಯ ಮಾಸ್ಟರ್ ಮಾತಾಡಿ. ಹಲೋ. ಹಲೋ. ಹಾ. ನಂಗೆ ಏನ್ ಮಾತಾಡಕ್ ಬರುದಿಲ್ರಿ. ಹಿಂಗಂದ್ರೆ ಹೆಂಗ್ರಿ ನೀವು? ಹಾ, ಕೈ ಮುರ್ದಿ ಹಿಂಗೆಲ್ಲ ಆಗಿ. ಹೌದಾ? ಹೇಗಿದೆ ಹಾ, ಕೈ, ಹುಷಾರಾಯ್ತಾ? ಇನ್ನೊಂದ್ 2-3 ದಿವ್ಸ ಬಿಸ್ತಾರ್ರಿ. ಹೌದಾ? ಹ್ಮ್. ಹ್ಮ್. ಸರಿ ಸರಿ, ಹೇಗೆ ಅನಿಸ್ತಾ ಇದೆ? ಧ್ಯಾನ ಬಾಳ್ ಚಲೋ ಐತ್ರಿ ಇದು. ಬೆಳಿಗ್ಗೆವರೆಗೂ ಮಾಡ್ತಾ ಇದ್ದೀರಾ? ಹಾ, ಬೆಳಗ್ಗೆ ಮಾಡ್ತೇನ್ರಿ. ಓಕೆ ಓಕೆ, ಮಾಡಿ ಮಾಡಿ. ನಿಮ್ಮ ಅದು ಈ ಪರಿಚಯ? ಹಾಸಿಗೆ ಮೇಲೆ ಇರ್ತೇನ್ರಿ. ಹಗಲಿ ನಿದ್ದೆ ಬರ್ತೈತ್ರಿ 1 ತಾಸು. ಓಕೆ ಓಕೆ. ಹಗಲು ಇದು ಎಲ್ಲ ನಿದ್ದೆ ಬಂದ್ರೆ ಯೋಗ ನಿದ್ರೆ ಮಾಡಿ, ಅವಾಗ ಧ್ಯಾನ ಕುತ್ಕೊಂಡ್ರೆ ಆಯ್ತು. ನಿದ್ದೆ ಬಂದ್ರೆ ಧ್ಯಾನ ಕುತ್ಕೊಳ್ಳು. ಈ ಬಾಳ್ ನುಸಾತೈತ್ರಿ, ಹಿಂಗಾಗಿ ತೊಂದ್ರೆ ಆಗತ್ತೆ. ಹ್ಮ್ ಹ್ಮ್ ಹ್ಮ್. ಓಕೆ. ಮಾಡ್ರಿ ಮಾಡ್ರಿ, ಎಲ್ಲ ಚಲೋ ಹಂಗ. ಆಗ್ತದ. ಹಾ ಹಾ ಮಾಡ್ರಿ ಮಾಡ್ರಿ, ಈ ಹಾ ವಯಸ್ಸಿನಾಗ ಮಾಡತ್ತಿರಲ್ರಿ ಅಜ್ಜಾರ್, ಮಾಡ್ರಿ. ಹಾ ಹಾ ಅವರು ದೊಡ್ಡ ಸಾಧಕರಿದಾರ್ರಿ ಅವರು. ಹೌದಾ? ಅವರು ಮಠಾಧೀಶರಿದಾರ ಅವರು. ಹೌದಾ? ಹ್ಮ್. ಅದೇ, ಹೌದು. ನೀವ್ ಪರಿಚಯ ಮಾಡ್ಕೋರಿ ಅಜ್ಜಾರ್. ಓರ್ ನಿಮ್ ಪರಿಚಯ ಮಾಡ್ಕೋರಿ, ಯಾವ ಊರು ಏನು? ನಾ ಸಿದ್ದನಕೊಳದಾಗ ಇರ್ತೇನ್ರಿ. ಈಗ ನಮ್ಮ ಊರ್ರಿ ಗೋಕಾಕ್ ತಾಲೂಕ್ ಸಿಂಧಿ ಕುರ್ಬೇಟ್ರಿ. ಹ್ಮ್. ಓಕೆ ಗುರುಗಳೇ. ಹ್ಮ್. ಮಾಡಿ ಹಾ ಮಾಡಿ. ಹ್ಮ್. ಹಾ ಕಾಂತಮ್ಮ ಮಾಸ್ಟರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಒಂದು ಅಕ್ಕ ಮಹಾದೇವಿ ವಚನ ಹೇಳ್ತೀನಿ ಸರ್. ಆವಾಗಳು ಎನ್ನ ಮನ ಉದರಕ್ಕೆ ಹರಿವುದು, ಆವಾಗಳು ಎನ್ನ ಮನ ಉದರಕ್ಕೆ ಹರಿವುದು, ಕಾಣಲಾರೆನಯ್ಯ ನಿಮ್ಮವನು ಭೇದಿಸಲರಿಯೇ ಮಾಯದ ಸಂಸಾರದಲ್ಲಿ ಸಿಲುಕಿದೆನು ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ಹೊಂದುವಂತೆ ಮಾಡ ನಿನ್ನ ಧರ್ಮ ಅಕ್ಕ ಮಹಾದೇವಿ. ಅಂದ್ರೆ ಸರ್, ಆವಾಗಳು ಎನ್ನ ಮನ ಉದರಕ್ಕೆ ಹರಿವುದು ಅಂದ್ರೆ ಯಾವಾಗಲೂ ನನ್ನ ಮನಸ್ಸಿಗೆ ಹೊಟ್ಟೆಯದೇ ಚಿಂತೆ, ಇದರಿಂದ ನಿಮ್ಮನ್ನು ಕಾಣದಂತಾಗಿದ್ದೇನೆ, ಬಲಿಷ್ಠವಾದ ಮಾಯಾ ಪ್ರಪಂಚದಲ್ಲಿ ಸಿಕ್ಕಿಕೊಂಡು ಹೊರಬರದಂತಾಗಿದ್ದೇನೆ ಎನ್ನ ಆರಾಧ್ಯ ಚನ್ನಮಲ್ಲಿಕಾರ್ಜುನನೇ. ನನ್ನ ಮನಸ್ಸು ನಿಮ್ಮ ಧ್ಯಾನದಲ್ಲಿದ್ದು ನಾನು ನಿಮ್ಮಲ್ಲಿ ಸಮರಸವಾಗುವಂತೆ ದಯತೋರು ಎಂದು ಪ್ರಾರ್ಥಿಸುತ್ತೇನೆ. ಸೂಪರ್ ಸೂಪರ್ ಮೇಡಮ್. ಥ್ಯಾಂಕ್ ಯು ಹೇಗೆ ಸರ್. ನಡೀತಾ ಇದೆ ನಿಮ್ದು? ಹೇಗೆ ನಡೀತಾ ಇದೆ? ಚೆನ್ನಾಗಿದೆ ಸರ್. ಅಷ್ಟೇ ಅಷ್ಟೇ, ಹೈವೇ ಹೋದಂಗೆ ಹೋಗ್ಬಿಟ್ಟೆ. ಓಕೆ ಇಲ್ಲ, ಮೇಡಮ್. ನಿಮ್ಮ ಆಶೀರ್ವಾದ ಸರ್. ಅಯ್ಯೋ, ನಮ್ದು ಬೆಳಗ್ಗೆ ಇರ್ತಾರೆ ಸರ್. ಇರ್ತಾರೆ ಇರ್ತಾರೆ. ಇರ್ತಾರ ನೋಡಿದ್ ನಾನು
ಇಲ್ಲ ಎನರ್ಜಿ ಯೋಗ ಎಲ್ಲ ಮಾಡ್ತಾರ್ರಿ ಮೇಡಮ್. ಥ್ಯಾಂಕ್ ಯು ಸರ್. ಎನರ್ಜಿ ಯೋಗ ಯಾರು ಮಾಡ್ತೀರಿ ಅವ್ರಿಗೆ ಒಳ್ಳೆ ಎನರ್ಜಿ ಇರ್ತದೆ, ಒಳ್ಳೆ ಆರೋಗ್ಯ ಇರುತ್ತೆ. BP, ಶುಗರು, ಎಲ್ಲ ಏನೇನ್ ಮಾಸ್ಟರ್ಸ್ ಕಾಯಿಲೆಗಳು ಎಲ್ಲ ಆಶೀರ್ವಾದ ಯಾರಿಗಾರು. ಸರ್. ಹಾ, ಅದೇ ಮತ್ತೆ. ಎಲ್ಲ ಮಾಸ್ಟರ್ಸ್ ಆಶೀರ್ವಾದ ನನ್ಗೆ ಇಷ್ಟು ಬೇಗ ಇವ್ರು ಸಿಕ್ಕಿದೆ ಅಂತ. ಇವ್ರು 1 2 3 4 5 ಇವ್ರು ಇರ್ತಾರೆ ಬೆಳಿಗ್ಗೆವರೆಗೂ. ಹೌದೌದೌದು, ಅವರು 1 2 3 4 5 ಅವ್ರ ಅವ್ರು ಅವ್ರು ಇರ್ತಾರೆ ಚಂದ್ರಶೇಖರ್ ಬೆಳಿಗ್ಗೆ. ಸರ್ ಮಾತಾಡ್ತಿರೋದು. ಇಲ್ಲ ಇಲ್ಲ, ಅವರು ಸಂಗಮೇಶ್ ಸರ್. ಹೌದಾ? ಅವ್ರ ಮಿಸ್ಸಸ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲ ಇಲ್ಲ, ಇವ್ರು ಅವರು ಬೇರೆ. ಅಲ್ಲ ದಿನ ಅವ್ರು ಹೇಳ್ತಾರಲ್ವಾ, ಹೌದು. ಮಲ್ಲಿಕಾರ್ಜುನದು ತುಂಬಾ ಚೆನ್ನಾಗಿದೆ ಅವ್ರದ್ದು ವಾಯ್ಸ್. ಹೌದು. ಹೇಳೋ ರೀತಿನೂ ಚೆನ್ನಾಗಿದೆ. ಹ್ಮ್. ಏನೋ ಒಂಥರ ಖುಷಿ ಅನ್ಸುತ್ತೆ ಸರ್ ಅವ್ರು ಹೇಳಿದ್ರೆ. ಹೌದು. ಸವಿತಾ ಮೇಡಮ್ ಹೇಳೋ ಶೈಲಿ, ಹೌದು. ಉಮಾದೇವಿ ತುಂಬಾ ಖುಷಿ ಅನ್ಸುತ್ತೆ ಸರ್ ಅವ್ರು ಹೇಳ್ತಾ ಇದ್ರೆ. ಇವರೇ ವಚನಕಾರರೇ ಹೇಳ್ತಾ ಇದಾರೇನೋ ಅಂತ ಎಸ್ ಸರ್, ಹೌದು. ವಾಸ ಆಗ್ತದೆ. ಅಂದ್ರೆ ಅದನ್ನೇ ಅದನ್ನ ಹೃದಯಾಂತರಾಳದಿಂದ ಹೇಳಿದಾಗ್ಲೇ ಅದು ಚೆನ್ನಾಗಿರ್ತದೆ. ಹೌದು ಸರ್, ನಾವು ಪಾಠ ಓದ್ದಂಗ್ ಓದ್ತೀವಿ. ಓದಿದ್ರೆ ಸವಿತಾ ಅದು ಮೇಡಮ್ ಟಚ್ ಆಗಲ್ಲ ಅದು ಹೌದು. ಹೃದಯದಿಂದ ಹೇಳಿದ್ರೆ ಅದು ಬಹಳ ಟಚ್ ಆಗ್ತದೆ ಅದು. ತುಂಬಾ ಅನುಭವ ಬೇಕು ಸರ್ ಆತರ ಹೇಳ್ಬೇಕು ಅಂದ್ರೆ. ಅಭ್ಯಾಸ ಮಾಡ್ಬೇಕು. ಇದು ವಚನ ಹೆಂಗ್ರೆ ಗೊತ್ತಾರೆ ಮೇಡಮ್, ವಚನ ಅಂದ್ರೆ ಇದು ಮನದ ಮೈಲಿಗೆ ಕಳಿಸಿದ್ರೆ ವಚನ ಅಷ್ಟು ಶಕ್ತಿ ಆದದ್ರಾಗ, ಅಂದ್ರೆ ಅರಿಬೇಕಷ್ಟೇ. ಒಂದೊಂದು ಪದಗಳು ನಮಗೂ ಅರ್ಥ ಆಗಲ್ರಿ ಅದ್ರಾಗ. ಹೌದು. ಬಹಳ ಅದು ಅವರು ಆಗ ಅದು 12ನೇ ಶತಮಾನ ಸಮಯದಲ್ಲಿ, ಅವಾಗ ಹಳೆಗನ್ನಡದ ಒಂದು ಪ್ರಭಾವ ಬಹಳ ಇದ್ದಂತ ಸಮಯ. ಹಂಗಾಗಿ ಅವರು ಅವತ್ತಿನ ಭಾಷೆ ಬಳಸಿದ್ದಾರೆ, ಅದು ನಮ್ಗೆ ಇವತ್ತಿನ ಹೊಸಗನ್ನಡಕ್ಕೆ ಅದು ಅರ್ಥ ಆಗೋದು. ಹಳೆಗನ್ನಡ ಅಲ್ರಿ, ಅದು ಸ್ವಚ್ಛವಾದ ಕನ್ನಡ, ಅದು ಬಹಳ ಸ್ವಚ್ಛ. ಅದೇ ಅದೇ, ಇವತ್ತೆಲ್ಲ ಹಳೆಗನ್ನಡದೇ ಅದು ಮಧ್ಯ ಕನ್ನಡ ಅಂತ ಹೇಳಿ ಬರ್ತದೆ ಒಂದು. ಹಾ ಅದು ಹಳಗನ್ನಡನೇ ಸರ್ ಅದು. ಹಳೆಗನ್ನಡ ಪೂರ್ತಿ ಕನ್ನಡ ಅಲ್ಲ, ಹಳೆಗನ್ನಡಕ್ಕಿಂತ ಸ್ವಲ್ಪ ಮಧ್ಯ ಕನ್ನಡ ಅಂತ ಹೇಳಿ. ಮಧ್ಯಗನ್ನಡ. ರತ್ನಮ್ಮ ಮಾಸ್ಟರ್ ಮಾತಾಡಿ. ಕೇಳಿಸ್ತಾ ಇದೆಯಾ ಸರ್? ಹಾ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ತೆ. ನಾನು ಒಂದು ಚಿಕ್ಕದು ಸರ್ವಜ್ಞದು ಒಂದು ವಚನ ಹೇಳ್ತಾ ಇದ್ದೀನಿ. ಹೇಳಿ ಮೇಡಮ್. ಹಸಿಯ ಸವಿದೆಯ ತಂದು ಹೊಸದರುಂಟೆ ಕಿಚ್ಚು, ವಿಷಯങ്ങളുಳ್ಳ ಮನುಜಂಗೆ ಗುರುಕುರನ ಹೊಸವರ್ತಿಹುದೇ ಸರ್ವಜ್ಞ ಅಂತ ಹೇಳಿ. ಇದು ಇದ್ರದ ಭಾವಾರ್ಥ ಏನು ಹೇಳಿದ್ರೆ, ಹಸಿಯ ಹರಳಿಯ ಕಟ್ಟಿಗೆಯ ತುಂಡುಗಳನ್ನು ತಂದು ಅವುಗಳನ್ನು ಪರಸ್ಪರ ತಿಕ್ಕಿದರೆ ಬೆಂಕಿ ಹುಟ್ಟುವುದೇ, ಅದು ಎಂದಿಗೂ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ವಿಷಯಾಸಕ್ತಿ ಮತ್ತು ಇಂದ್ರಿಯ ಶಕ್ತಿಗಳಲ್ಲಿ ಮುಳುಗಿರುವ ವ್ಯಕ್ತಿಗೆ ಗುರುವಿನ ಉಪದೇಶ ಫಲಪ್ರದವಾಗುವುದಿಲ್ಲ. ಅವನ ಮನಸ್ಸು ಶುದ್ಧತೆಯನ್ನು ಹಾಗೂ ಶರಣಾಗತಿಯನ್ನು ಸ್ವೀಕರಿಸಿದಾಗ ಮಾತ್ರ ಗುರುವಿನ ಮಹತ್ವ ಅವನಿಗೆ ಅರ್ಥವಾಗುತ್ತದೆ. ಕರೆಕ್ಟ್. ಮುಗೀತಾ ಮೇಡಮ್? ಅಷ್ಟೇನೇ ಮೇಡಮ್ ಸರ್. ಓಕೆ ಓಕೆ, ಚೆನ್ನಾಗಿತ್ತು. ಹಾ ಓಕೆ ಮೇಡಮ್. ಸವಿತಾ ಮಾಸ್ಟರ್ ಹೇಳಿ, ಮಾತಾಡಿ. ನಮಸ್ತೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಸ್ ಮ್ಯಾಮ್. ಎಷ್ಟು ಚಿಂತಿಸದೊಡಂ ಶಂಕೆಯನ್ನು ಬೆಳೆಸುನಿ, ಸೃಷ್ಟಿಯ ತತ್ವವೆಲ್ಲಿಯೋ ಬೆದಕಿ ನರನು, ಕಷ್ಟಪಡುತ್ತಿರಲೆನ್ನುವುದೇ ಬ್ರಹ್ಮ ವಿಧಿಯೇನು, ಅಷ್ಟೇ ನಮ್ಮಯ ಪಾಡು ಮಂಕುತಿಮ್ಮ. ಸೃಷ್ಟಿಯ ಬಗ್ಗೆ ನಾವೆಷ್ಟು ಯೋಚಿಸಿದರೂ ಸಹ ನಮ್ಮಲ್ಲಿ ಒಂದು ವಿಧವಾದ ಸಂದೇಶ ಬೆಳೆಯುತ್ತಾ ಹೋಗುತ್ತದೆ. ಇದರಲ್ಲಿ ಏನಾದರೂ ಸಿದ್ಧಾಂತವಿದೆ ಎಂದು ಹುಡುಕುತ್ತಾ ಹೋದರೆ ಈ ಬ್ರಹ್ಮ ವಿಧಿಯ ಪ್ರಕಾರ ನಾವು ಕಷ್ಟಪಡುತ್ತಲೇ ಇರಬೇಕು. ಇಷ್ಟೇ ನಮ್ಮ ಅವಸ್ಥೆ ಎಂದೆನಿಸುತ್ತದೆ. ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು, ನಿರವಿಸಿಹ ವಿಶ್ವ ಚಿತ್ರವ ಮರ್ತ್ಯ ನರನು, ಅರಿತೆ ನಾನೆನ್ನುವಂತಾಗೆ ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ. ಬಹಳಷ್ಟು ಕಾಲ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಈ ಜಗತ್ತನ್ನು ಬ್ರಹ್ಮ ಸೃಷ್ಟಿ ಮಾಡಿದ. ಅವನು ಅಷ್ಟು ಕಾಲ ಕಳೆದು ಕಷ್ಟಪಟ್ಟು ರಚಿಸಿ
ರಚಿಸಿದುದನ್ನು ಒಬ್ಬ ಮೃತ್ಯು ಹೊಂದುವ ಮನುಷ್ಯ ಅರ್ಥ ಮಾಡಿಕೊಂಡು ಬಿಟ್ಟರೆ ಇದನ್ನು ರೂಪಿಸಿದ ಅವನ ಹೆಚ್ಚುಗಾರಿಕೆಗೆ ಒಂದು ಕೊರತೆ ಉಂಟಾಗುತ್ತದಲ್ವೇ? ಆದ್ದರಿಂದಲೇ ಈ ಸೃಷ್ಟಿಯ ರಹಸ್ಯವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಅವನು ನಮಗೆ ಕೊಡಲಿಲ್ಲ. ಓಕೆ ಧನ್ಯವಾದ. ಸೂಪರ್, ವೆರಿ ಗುಡ್. ಲಕ್ಷ್ಮಿ ಮೇಡಮ್ ಮ್ಯೂಟ್ ಮಾಡಿ. ನೋಡ್ರಿ, ನಮ್ಮ ಲಕ್ಷ್ಮಿ ಮೇಡಮ್ 3ನೇ ಕೂಡ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಗೊತ್ತು? 3ನೇ ಮಂಡಲ ಸ್ಟಾರ್ಟ್ ಮಾಡಿದ್ದಾರೆ. ಅನ್ಮ್ಯೂಟ್ ಮಾಡಿ. ಇವತ್ತು ಹುಣ್ಣಿಮೆ ಇದೆ, ಎಲ್ಲರೂ ಬೆಳಗ್ಗೆವರೆಗೂ ಮಾಡ್ಬೇಕು. ಇವತ್ತು ಯಾರು ಕಳ್ಳು ಬಿಡಂಗಿಲ್ಲ, ಆಯ್ತಾ? ನನಗೆ ಅಷ್ಟೊತ್ತಾಗಲ್ಲ ಇಷ್ಟೊತ್ತಾಗಲ್ಲ ಅಂತ ಯಾರು ಏನೋ ಕಾರಣ ಹೇಳಂಗಿಲ್ಲ. ಇವತ್ತು ಅಲ್ಲ ಸರ್, ನಮಗೊಂದು ಡೌಟ್ ರೀ ಸರ್. ಹುಣ್ಣಿಮೆ ಧ್ಯಾನ ಏನ್ ಸ್ಪೆಷಲ್ ಅರ್ಥನೇ ಆಗಿಲ್ಲ. ಹುಣ್ಣಿಮೆ ಅಂದ್ರೆ ಚಂದ್ರನ ಎನರ್ಜಿ ಇರುತ್ತಲ್ವಾ? ಹಾ, ಚಂದ್ರನ ಪೂರ್ತಿ ಪೂರ್ಣಚಂದ್ರ ಎನರ್ಜಿ ಇರ್ತಂತ್ರಿ. ಪೂರ್ಣಚಂದ್ರ ಹುಣ್ಣಿಮೆ. ಆಮೇಲೆ ಮಾತಾಡಿ ಮೇಡಮ್. ನೆಕ್ಸ್ಟ್ ಕೆಲ್ಸ ಆಯ್ತ್ರಿ? ಇಲ್ಲ, ಸ್ಪಷ್ಟವಾಗಿ ಕೇಳಿಸ್ಲಾಗಿದ್ರಿ ಮೇಡಮ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೊಳ್ರಿ. ಕೆಲ್ಸ ಆಯ್ತ್ರಿ? ಹಾ ಮೇಡಮ್, ಇವಾಗ ಕೇಳಿಸ್ತಾ ಇದೆ. ಹೇಳ್ರಿ. ಹಾ, ಎಮ್ಮವರು ಬೇಸರಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಇದರ ಅರ್ಥ, ನಮ್ಮ ಶರಣರು ನುಡಿತದೆ ಶುಭ ಲಗ್ನ ಸಮಯ. ಎಲ್ಲ ಶಕ್ತಿಗಳು ಅವರ ವಾಣಿಗೆ ಸಹಾಯಕ ಶಕ್ತಿಯಾಗಿ ನಿಲ್ಲುವವು. ನಾಳೆ ಎನ್ನುತ್ತಾ ಕೊಡುವುದಕ್ಕಿಂತ ಹಿಂದೆ ಈಗಲೇ ಕೂಡಲ ಸಂಗಮನಾಥನನ್ನು ಪೂಜಿಸಿ ಸತ್ಫಲ ಪಡೆಯುವುದು ವಿಹಿತ. ಓಕೆ ಸರ್. ಈಗ ನಮ್ಮ ರಾಜೇಶ್ ಸರ್ ಒಂದು ಹಾಡು ಹೇಳ್ತಾರೆ, ಹೇಳಿ ಸರ್. ಏನ್ರಿ? ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು, ಸೂಪರ್. ಮೇಡಮ್, ನಿಮ್ದು ಅನುಭವಕ್ಕೆ ಹೇಳ್ಬೇಕಂತ ನೋಡ್ರಿ. ಗುಡಾಕೇಶದ ಅನುಭವಾಮೃತವನ್ನು ಹೇಳಿದರೆ ಹೇಗಾಗಬಹುದು ಎಂಬುದನ್ನು ನಾನು ಈ ರೀತಿಯಲ್ಲಿ ಮೊದಲೊಂದು ಆಲೋಚಿಸಿ ಹೇಳುವ ಪ್ರಯತ್ನವನ್ನು ಮಾಡುವೆ. ಜೈ ಹೋ ಪತ್ರಿಜಿ, ಜೈ ಹೋ ಮಹಾತಾರ ಬಾಬಾಜಿ, ಜೈ ಹೋ ಅರುಣ್ ಮಾಸ್ಟರ್ಜಿ, ಜೈ ಹೋ ಅಚ್ಯುತ ಮಾಸ್ಟರ್ಜಿ. ಸುಲಭವಲ್ಲವೋ ಬ್ರಹ್ಮಾನಂದ, ಸುಲಭವಲ್ಲವೋ ಬ್ರಹ್ಮಾನಂದ, ಅದರಿಂಬನ್ನು ಕಾಣಬೇಕು ಗುರುವರಿಯರಿಂದ, ಅದರಿಂಬನ್ನು ಕಾಣಬೇಕು ಗುರುವರಿಯರಿಂದ. ಸುಲಭವಲ್ಲವೋ ಬ್ರಹ್ಮಾನಂದ, ಸುಲಭವಲ್ಲವೋ ಬ್ರಹ್ಮಾನಂದ, ಅದರಿಂಬನ್ನು ಕಾಣಬೇಕು ಗುರುವರಿಯರಿಂದ, ಅದರಿಂಬನ್ನು ಕಾಣಬೇಕು ಗುರುವರಿಯರಿಂದ. ಅವರು ಮತ್ತೊಂದು ಹಾಡು ಹೇಳಿದರು. ಒಂದು ಸರಕಾರಿ ಶಾಲೆಯಲ್ಲಿ ಹಲವಾರು ವರ್ಷಗಳ ಹಿಂದೆ ಪ್ರಾಂಶುಪಾಲರಾಗಿದ್ದರು ಮನೋರಕಿತ ಬಂತೇಜಿ ಎಂಬ ಬೌದ್ಧ ಸನ್ಯಾಸಿ ಹೇಳಿದ ಈ ಪದ್ಯಗಳು ನನಗೆ ಈಗಲೂ ನನ್ನ ಮನಸ್ಸಲ್ಲಿದೆ. ಧ್ಯಾನಿಯ ಗುಣ ಬೇರೆ ಓ ಮನುಜ, ಅಜ್ಞಾನಿ ಗುಣ ಬೇರೆ, ಜ್ಞಾನಿಯ ಗುಣ ಬೇರೆ ಓ ಮನುಜ, ಅಜ್ಞಾನಿ ಗುಣ ಬೇರೆ. ಜ್ಞಾನಿಯ ಗುಣವೋ ಗಂಧದ ಮರವೋ, ಅಜ್ಞಾನಿ ಗುಣವೋ ಜಾಲಿಯ ಮರವೋ. ಜ್ಞಾನಿಯ ಗುಣ ಬೇರೆ ಓ ಮನುಜ, ಅಜ್ಞಾನಿ ಗುಣ ಬೇರೆ. ಅಜ್ಞಾನದಿಂದಲೇ ಜ್ಞಾನದ ಗಂಗೆಯ ಪಡೆಯಲು, ಸಂಸಾರದಿಂದಲೇ
ಪಯಣಿಸಿ ನಿಜ ಮಠಧೀಶನಾಗಲು ನೀ ಗುಡಕೇಶನಾಗಬೇಕು ಸಂಗವ ಬಯಸುವೋ ನಿಜ ಸಂಗ ಯಾವುದೆಂದರೆ ಗುಡಕೇಶನಗ ಸಂಗವ ಮಾಡಿದರೆ ನೀ ಕಾಣುವೆ ಸಂಗಮೇಶನ ಅದೇಯೇ ಸಂಗಮೇಶ ಲಕ್ಷ್ಯ ಯಾವುದೆಂದು ಕೇಳಿದರೆ ಬ್ರಹ್ಮಜ್ಞಾನವೇ ನಿನ್ನ ಲಕ್ಷ್ಯವಾದರೆ ಅದೋ ನಿಜ ಸವಿಯನ್ನು ತರುವುದು ನಿಜ ಲಕ್ಷ್ಮಿಯ ಹೃದಯವೆಂಬಗ ಅಂತರ್ಗರ್ಭದೋಳು ಉದಿಸುವುದು ಚಂದ್ರ ಹುಣ್ಣಿಮೆಯಾದರೆ ನಿಜ ಜೀವನದ ಸಾರ್ಥಕತೆಯ ಹಣ್ಣನ್ನು ಪಡೆಯಲು ಚಂದ್ರನ ತಂಪನು ಅನುಭವಿಸುತ್ತಾಗ ರಾತ್ರಿಯೂ ಧ್ಯಾನ ಮಾಡಿದರೆ ಶೀಘ್ರ ಆಧ್ಯಾತ್ಮದ ಪ್ರಗತಿಯಾಗುವುದೆಂದು ಗುಡಾಕೇಶದ ಹಲವಾರು ವರ್ಷಗಳಿಂದ ನಿದ್ರೆಯ ಜಯಿಸಿದ ಪ್ರಬೋಧಚ್ಯುತ ಗುರು ಹೇಳಿದ ಮಾತಿದು ನಿಜ ಬಾಹ್ಯರುಣನ ಕಾಣುವರು ದಿನಂ ಪ್ರತಿ ಉಸಿರಿನೊಂದಿಗೆ ಲೌಕಿಕ ಚರ್ಮ ಚಕ್ಷುಗಳಿಂದ ಸಕಲ ಪ್ರಾಣಿ ಸಂಕುಳಗಳಿಂದೊಂದಿಗೆ ಮನುಜನು ಕಾಣುವನು ಆದರೆ ಅಂತರಂಗದ ತೀವ್ರ ರಂಗನ ಅರುಣನ ಅಂತರಂಗದ ಅರುಣನ ಕಾಣಲು ಗುಡಕೇಶನ ಪದವನು ನಿನ್ನದಾಗಿಸು ಮನುಜ ಪ್ರಯತ್ನ ಮಾಡಿದರೆ ನಿನ್ನ ಕೊರಳಿಂಗೆ ಅದು ರತ್ನವಾಗುವುದು ಅದೇ ನಿಜ ಪದುಮ ಕಮಲವಾಗುವುದು ನಿಜವಾಗುವುದು ಅದೇ ಸಜೆಯಲ್ಲ ನಿಜವಾದ ಸೂಕ್ಷ್ಮವಾದ ಸುಸ್ವರವಾದ ಸಪ್ತ ಸ್ವರಗಳನ್ನು ಕೇಳುವ ಜಾತವಾಗುವುದು ಜಾತ್ರೆಯಾಗುವುದು ನಿಜ ಸುಜಾತ ಅದೇ ನಿಜ ರಂಗಯ್ಯ ಅದೇ ನಿಜ ಗಂಗಯ್ಯ ಪ್ರಥಮವಾಗಲಿ ನಿನ್ನ ಜೀವನದ ಪಥ ಬೋಧವಾಗಲಿ ಅದೇ ನಿಜ ಪ್ರಾಣಬೋಧೆಯೋ ಪ್ರಾಣಬೋಧೆಯಿಂದಲೇ ಮುಖ್ಯ ಪ್ರಾಣನ ಜಪಿಸಿದರೆ ನಿಜ ತ್ರಾಣದಿಂದಲೇ ಭ್ರಮೆಯಿಂದಲಂಘಿಸಿ ಬ್ರಹ್ಮಜ್ಞಾನವ ಪಡೆಯಲು ಮುಖ್ಯ ಪ್ರಾಣನ ಸ್ತುತಿಸಬೇಕೋ ಮುಖ್ಯ ಪ್ರಾಣನೆಂದರೆ ಬಲುವಾನರನಲ್ಲ ಏನರ ಹೃದಯವ ಸೀಳಿ ರಾಮನನು ಕಾಣಿಸಿದರೆ ಅದು ಬರಿ ಮನುಜ ಆಕೃತಿಯಲ್ಲ ಅದೇ ನಿನ್ನ
ಆತ್ಮತತ್ವವೇ ಅದ ರಾಮತತ್ವವೆಂದು ತಿಳಿಸಿದ ಬ್ರಹ್ಮಜ್ಞಾನಿ ಆಂಜನೇಯ ನಿನ್ನ ಚರಣಕ್ಕೆ ನಮೋ ನಮೋ. ಅಂಜನಾದೇವಿಯೋ ನಿನ್ನ ಪವನ ಶ್ವಾಸವನ್ನು ಗಮನಿಸಿ ರಾಮನನು ಕಾಣು ಎಂದು ಪೇಳಿರ್ಪ ಅಂಜನಾದೇವಿಯ ಚರಣಕ್ಕೆ ನಮೋ 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 ನಮೋ. ಕೊಲೆಗಡುಕನಾಗಿರ್ಪ ನರ ಶರೀರವನ್ನೊಂದಿದ ಅಜ್ಞಾನಿಯಲಿ ರಾಮತತ್ವವು ಉದಿಸಿದ ಬಗೆಯಂತೂ ನಿಮಗೆ ತಿಳಿದಿರುವುದೇ. ಉಸಿರನ್ನು ಗಮನಿಸಿ ಉತ್ಸಾಹವನ್ನು ಭರಿಸಿ ಸಾಹಸ ಮೆರೆದ ಆ ಬೇಡನು ವಾಲ್ಮೀಕಿಯಾಗಿರ್ಪ ಕಥೆಯು ನಿಮಗೆ ತಿಳಿಯುವುದೇ. ಅದು ಗುಡಾಕೇಶದ ಸಾಮರ್ಥ್ಯಕ್ಕೆ ಹಿಡಿದ ಕೈಗನ್ನಡಿಯಲ್ಲವೇ. ಇದು ಪದ್ಯವಲ್ಲ, ಇದು ಗದ್ಯವಲ್ಲ, ಇದು ಗಲ್ಲವ ಮೇಲೆತ್ತಿ ಝಲ್ಲೆಂದು ಮನವ ಮಂಥನ ಮಾಡಿ ಅಜ್ಞಾನವ ಸಮುದ್ರದಲ್ಲಿ ಮಂಥನವ ಮಾಡಿ ಸೂರ್ಯ ಚಂದ್ರರಿಗೂ ಬಿಗಿಲಾಗಿರ್ಪ ಆತ್ಮವೆಂಬ ಪ್ರಕಾಶವ ಕಾಣುವ ರಾತ್ರಿಯ ಪಯಣವಿದು. ವಸುಂಧರ ಮಾತೆಯ ತೃಪ್ತಿಪಡಿಸುವ ರಾಜಮಾರ್ಗವಿದು. ಹೃದಯದಲ್ಲಿ ಶರೀರದಲ್ಲಿ ದದೀಚಿ ಮಹರ್ಷಿಯು ತನ್ನ ಬೆನ್ನು ಹುರಿಯನು ಇಂದ್ರಂಗೆ ಕೊಟ್ಟು ವಜ್ರಾಯುಧವಾಗಿಸಿದ. ಒಂದು ಪೋಷಣೆಯಲ್ಲಿ ಸಮುದ್ರ ಕುಡಿದ ಸಾಹಸ ಮಾಡಿದ ಶಕ್ತಿಯ ರಹಸ್ಯವೆಂದೇನು ತಿಳಿದೆಯ ಮನುಜನೇ. ಅದು ಧ್ಯಾನದ ಫಲವಲ್ಲವೇ. ಶಿವಮೊಗ್ಗದಲ್ಲಿರ್ಪ ವರದಾಪುರದಲ್ಲಿರ್ಪ ಸಂತನರ್ ಸೇಳಿದ ಮಾತಿದು. ಯೋಗಿಯಲ್ಲ ಮಹಾಯೋಗಿ ಅರುಹಿದ ಮಾತೊಂದು ಎನ್ನ ಸ್ಮರಣೆಯಳು ಸುತ್ತು ಬರ್ಪುದು. ಎನ್ನ ಆತ್ಮಕ್ಕೆ ಬಲು ರಂಜನೆಯ ನೀಡಿರ್ಪ ಆ ಶ್ರೀಧರ ಸ್ವಾಮಿಗಳ ವಾಕ್ಯವ ಪೇಳುವೆ ಕೇಳಿರೋ. ಯೋಗಿಯೋ ಮನಸ್ಸು ಮಾಡಿದರೆ ಲೌಕಿಕದಲ್ಲಿ ವಿಜ್ಞಾನಿಗಳು ಸೃಷ್ಟಿಸಿದ ಭಯಾನಕ ಪರಮಾಣು ಬಾಂಬನು ಕ್ಷಣ ಮಾತ್ರದಲ್ಲಿ ಅದರ ಶಕ್ತಿಯನ್ನು ಹೀರಿ ನಿಷ್ಕ್ರಿಯ ಮಾಡಿಸುವ ಶಕ್ತಿ ಯೋಗಿವರಿಯನ ಸಂಕಲ್ಪಕ್ಕೆ ಇರುವುದೆಂದು ಪೇಳಿದ ವರದಾಪುರದ ಶ್ರೀಧರ ಸ್ವಾಮಿಯೇ ನಿಮ್ಮ ಚರಣಕ್ಕೆ ನಮೋ ನಮೋ. ಶ್ರೀಧರ ಎಂದರೆ ಸಂಪತ್ತು. ಯಾವ ಸಂಪತ್ತು? ಅದೇ ಅಧ್ಯಾತ್ಮ ಸಾಧನೆಯ ಗುಡಾಕೇಶದ ಮೂಲಕ ಸಾಧಿಸುವ ಆತ್ಮ ಸಂಪತ್ತು. ಇರದಲ್ಲಿ ಆಪತ್ತು ಕಳೆಯುವುದು ವಿಪತ್ತು ಆಗುವುದು ನಿಜ. ಅಧ್ಯಾತ್ಮ ಶಕ್ತಿಯ ವಿದ್ಯುತ್ ಶಕ್ತಿಯ ಸಂಚಾರವಾಗುವುದು. ಹೇ ಮನುಜ, ಗುಡಕೇಶರ ಗುಣ
ನಮಸ್ತೆ. ಸರ್. ನೋಡಿ, ಇದನ್ನ ಯಾರೋ ಕಟ್ಟಿ ಬರೆದಿದ್ದಲ್ಲ, ಸುಮ್ನೆ ಅವ್ರು ಇವಾಗ ಹಂಗೆ ಹೇಳಿ ಕಣ್ಣು ಮುಚ್ಕೊಂಡು ಹೇಳ್ತಾ ಹೋಗಿದ್ದಷ್ಟೆ. ಹ್ಮ್ ಎಂತ ಅದ್ಭುತ ಕಲೆ. ಛೇ 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 ಛೇ. ನೀವು ಮಾಣಿಕ್ಯಕ್ಕಿಂತಲೂ ಮಾಣಿಕ್ಯ ಮಾಸ್ಟರ್. ನಿಮ್ ಬಗ್ಗೆ ಹೇಳಲಿಕ್ಕೆ ಯಾರೋ ಶಂಕರ ಅವರ ಯಾವ್ದೋ ಏನೋ ಹೇಳಿದ್ರಪ್ಪ, ಸವಿತಾ ಮಾಸ್ಟರ್ ಯಾವ್ದು ಗಮಕ ವಚನಗಳು. ಎಲ್ಲ ಶಂಕರ. ಸ್ವಾಮಿ ಹಾ, ಶಂಕರಾಭರಣ ರಾಗ. ನಮಗೆ ರಾಗ ತಿಳಿಯೋದು, ರೋಗ ಮಾತ್ರ ತಿಳಿದಿದೆ. ಆದರೆ ಆಂಜನೇಯ ಸ್ವಾಮಿ ನುಡಿಸಿದ್ದಾನೆ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಆದರೆ ನಾನು ಕನ್ನಡದ ಅಪ್ಪಟ ಅಭಿಮಾನಿ. ಹಾಗಾಗಿ ಆ ಭಾಷೆಗೆ ಕೊಡುವ, ಈಗ ಬರಬರುತ್ತಾ ಭಾಷೆಯಲ್ಲಿ ಇಂಗ್ಲಿಷ್ ಪದಗಳು ಮಿಶ್ರವಾಗಿ ನಮ್ಮ ಭಾಷೆ ಅಧೋಗತಿಗೆ ಹೋಗುತ್ತಾ ಇರುವಾಗ ಕನ್ನಡ ಭಾಷೆಯನ್ನು ಉಳಿಸುವುದು ಹೇಗೆ ಎಂಬ ನಾವು ಯೋಚಿಸಿದಾಗ ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು. ಹೇಗೆ ಪ್ರೀತಿಸಬೇಕು ಅಂತ ಹೇಳಿದ್ರೆ, ಪದ್ಯಗಳ ಮೂಲಕ ಪ್ರೀತಿಸು, ಭಾಷೆಯನ್ನು ಆಚರಣೆಯಲ್ಲಿ ತರುವ ಮೂಲಕ ಪ್ರೀತಿಸು. ಯಾರ ಹಂಗಿಗೆ ನೀನು ಇದು ಜಗ್ಗುವುದೇ ಬೇಡ. ಅದು ಏನೆಂದು ಬೇಕಾದರೂ ದೂರಿಕೊಳ್ಳಲಿ, ತೊಂದರೆ ಇಲ್ಲ. ಆದರೆ ಅಚ್ಚ ಸ್ವಚ್ಛ ಅಪ್ಪಟ ಕನ್ನಡವನ್ನು, ಸರಸ್ವತಿಯನ್ನು ಆರಾಧಿಸುವ ಮೂಲಕ ನಮ್ಮ ಜಿಹುವೆಯಲ್ಲಿ ನರ್ತಿಸುವಂತೆ ಮಾಡಿದರೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅನಿತ್ಯವನ್ನು ಕಳೆಯುವುದು, ನಿತ್ಯಾನಂದವನ್ನು ಕೊಡುವುದು ಎಂಬುದೇ ನಮ್ಮ ಧ್ಯೇಯ ಸರ್. ಅದನ್ನು ಪರಿಪಾಲಿಸುವ ಪುಟ್ಟ ಪ್ರಯತ್ನವು ನಿರಂತರವಾಗಿ ಆಂಜನೇಯ ಸ್ವಾಮಿ ಅನುಗ್ರಹದಿಂದ, ಸಕಲ ಕಲಾವಲ್ಲಭ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ, ಎಲ್ಲ ಗುರುಶಕ್ತಿಯ ಅನುಗ್ರಹದಿಂದ ನಡೆಯುತ್ತಾ ಇದೆ. ನಮಗೇನು ತಿಳಿಯದು. ಇಷ್ಟೆಲ್ಲ ಮಾಡಿಲ್ಲ ಅಷ್ಟೇ, ಏನು ತಿಳಿಯೋದು ಅಂದ್ಬಿಟ್ರಲ್ಲ. ನಾಹಂ ಕರ್ತ ಹರಿ ಕರ್ತ ಅಷ್ಟೇ. ನಮಸ್ಕಾರ ಸರ್, ರಜೇಶ್ ಸರ್. ನಮಸ್ತೆ ಮಾಸ್ಟರ್. ನಿಮ್ಗೆ ಸಾಹಿತ್ಯ ಜ್ಞಾನ ತುಂಬಾ ಚೆನ್ನಾಗಿದೆ ಸರ್. ಅದು ಇದ್ರೇನೆ ಸಾಧ್ಯ. ಏನ್ ಸರ್? ಆ ಸಾಹಿತ್ಯ ಜ್ಞಾನ ಇದೆ ಸರ್ ನಿಮ್ಗೆ. ಸರ್, ನನಗೆ ಬಹಳ ಪ್ರೀತಿ ಕನ್ನಡ ಅಂತ ಹೇಳಿ, ನನಗೆ ಬಹಳ ಪ್ರೀತಿಸ್ತೇನೆ ನಾನು. ಹೆಚ್ಚಿನ ಅಂಶ ಅದು ಏನಾದರೂ ಸರಸ್ವತಿ ಅಲ್ವೇ, ಹೌದು, ಅದರ ಕಟಾಕ್ಷ ಇರ್ಬೋದು, ನನಗೇನ್ ಗೊತ್ತಿಲ್ಲ. ಆದ್ರೆ ಬಹಳ ಪ್ರೀತಿಸ್ತೇನೆ ನಾನು ಕನ್ನಡವನ್ನು, ಬಹಳ ಪ್ರೀತಿಸ್ತೇನೆ ನಾನು. ರಾಗ ತಾಳ ಅಂತ ತಿಳ್ಕೊಂಡ್ಬಿಟ್ರಿ ಸರ್, ಸಿಂಗರ್. ಈಗ ಇಲ್ಲ, ನೀವು ಒಂದು ಮಾತು ಹೇಳಿದ್ರೆ ಇಲ್ಲ, ಸವಿತಾ ಮಾಸ್ಟರ್ ವೀಣೆ ನುಡಿಸ್ತಾ ಇದ್ರು. ನೀವು ಅದು ಈ ತರ ಹೇಳ್ಬೋದು. ಒಂದು ಗಾದೆ ಇದೆ, ಬಗುಳಿ ಬಗುಳಿ ಉಗುಳಿ ಉಗುಳಿ ರೋಗ, ಬಗುಳಿ ಬಗುಳಿ ರಾಗ ಅಂತ ಇದೆ. ಹಾಗೆ ಸರ್, ಏಕಲವ್ಯನಿಗೆ ಗುರುಗಳು ಯಾರು ಇರ್ಲಿಲ್ಲ. ಹಾಗಾಗಿ ಯಾರದ್ದನ್ನೋ ಕೇಳಿಸಿಕೊಂಡು, ಯಾರದ್ದನ್ನೋ ನೋಡಿಕೊಂಡು ಅನುಕರಣೆ ಮಾಡುದು, ಒಳ್ಳೇದನ್ನ ಅನುಕರಣೆ ಮಾಡುದ್ರಲ್ಲಿ ತಪ್ಪೇನಿದೆ. ಆತರ ಮಾಡು ಸರ್, ಅಷ್ಟೇ, ಬೇರೇನಿಲ್ಲ. ಆದ್ರೆ ಸ್ವಂತಿಕೆಯನ್ನು ನಾವು ಬೆಳೆಸಬೇಕು ಎಂಬ ಒಂದು ಆಶೆ ನನಗಿದೆ, ಅಷ್ಟೇ, ಬೇರೇನಿಲ್ಲ. ಇಲ್ಲ, ಮಾತಾಡಂಗಿಲ್ಲ ಬಿಡ್ರಿ, ನಿಮ್ಮ ಬಗ್ಗೆ ಮಾತಾಡಂಗಿಲ್ಲ. ಇಷ್ಟೊತ್ತು ಕೇಳಿಸಿಕೊಂಡ ಎಲ್ಲಾ ಗುಡಾಕೇಶದ ಪರಮ ಧ್ಯಾನಿಗಳಿಗೆ ನನ್ನ ಶಿರಸ ಸಾಷ್ಟಾಂಗ ಪ್ರಣಾಮಗಳು. ನೀವೆಲ್ಲರೂ ದೊಡ್ಡವರಿದ್ದೀರಾ, ನಾನು ಬಹಳ ಸಣ್ಣವನಿದ್ದೆ. ನಮ್ಮ ಕಿವಿಯನ್ನು ತಂಪು ಮಾಡಿದ ನಿಮಗೂ ತುಂಬಾ ತುಂಬಾ ಧನ್ಯವಾದಗಳು ಸರ್. ಸರ್, ಅದೆಲ್ಲ ಸ್ವಚ್ಛವಾಗಿ ಕನ್ನಡ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಅಲ್ಲಿ ಮತ್ತೊಬ್ಬರು ತಾಯಿ ಇದ್ದಾರೆ, ನಿನ್ನೆ ಅವರ ಇದು ಕೇಳುವಾಗ ಎಲ್ಲಿಯಾದ್ರೂ ನಾನು ದೇವರಾಗ್ತಿದ್ರೆ ಖಂಡಿತ ಕಲ್ಲಿಂದ ಪ್ರತ್ಯಕ್ಷವಾಗಿ ನಾನು ದರ್ಶನ ಕೊಡ್ತಿದ್ದೆ. ಅಷ್ಟು ಚೆನ್ನಾಗಿ ಆ ಒಂದು ವಚನವನ್ನು ಹೇಳಿದ್ರು. ಬಹಳ ಮನಸ್ಸಿಗೆ ಮುಟ್ತದೆ, ಬಹಳ ಭಕ್ತಿ ಸ್ಫುರಿಸ್ತದೆ ಅಂತ ಶಕ್ತಿ ಅವರ ವಾಣಿಯಲ್ಲಿ ಇದೆ. ಅದೇನು ಸಾಮಾನ್ಯ ಅಲ್ಲ, ನಾನು ಬಹಳ ಮೆಚ್ಚಿ ಇಷ್ಟಪಟ್ಟಿದ್ದೇನೆ. ಇಬ್ರು ದಂಪತಿಗಳು ಕೂತಿದ್ರು, ಇವರು ಗಂಡ ಮೊದ್ಲು ವಾಚಿಸ್ತಾರೆ, ಅನಂತರ ಭಾರಿಯೇ ಸರದಿ. ಅದೆಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳಿದ್ರೆ, ಭಗವಂತ ಕಲ್ಲಲ್ಲಿದ್ರು ಆತ ದರ್ಶನ ಕೊಡ್ಲೇಬೇಕು, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಅವರು. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ವಾಸ್ತವ. ಹೃದಯಾಂತರ ಆಳದ, ನಾ ಹೇಳಿದ್ನಲ್ವ, ಅದು ಅಷ್ಟು ಖಂಡಿತ ಸರ್, ನಿಜವಾಗಿ ನಿಜವಾಗಿ. ಶ್ರದ್ಧೆ ಇದ್ರೆ ಬರುತ್ತೆ ಸರ್, ಶ್ರದ್ಧೆ ಭಕ್ತಿ. ಅಂದ್ರೆ ಅಷ್ಟು ಇನ್ವಾಲ್ವ್ ಆಗಿ ಹೇಳೋದು. ಖಂಡಿತ ಖಂಡಿತ. ಸವಿತಾ ಮಾಸ್ಟರ್ ಮಾತಾಡಿ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್, ಅದಕ್ಕೆ ಹೇಳುವಂತ ಮಾಡಿದ್ದು.
ಅದಕ್ಕೊಂದು 2 ಲೈನ್ ಒಂದು ಹಾಡು ಹೇಳ್ತೇನೆ ಸರ್. ನಾನು ತುಂಬಾ ಹೊತ್ತು ಆಯ್ತು. ಮಾಡೋದಿಲ್ಲ. ಹ್ಮ್. ನವರಸಾಲಂಕಾರಿ ಮೃದು ಮಧುರ ಭಾಷಿಣಿ ನವಸ್ಫೂರ್ತಿದಾಯಿನಿ ಕನ್ನಡದ ವಾಣಿ. ನವರಸಾಲಂಕಾರ ಮೃದು ಮಧುರ ಭಾಷಿಣಿ ನವಸ್ಫೂರ್ತಿದಾಯಿನಿ ಕನ್ನಡದ ವಾಣಿ. ಕವಿ ಜೀವಿತಾನಂದ ಭಾವರಸ ಗಂಗೆ. ಕವಿ ಜೀವಿತಾನಂದ ಭಾವರಸ ಗಂಗೆ. ನನ್ನೆದೆಯ ಗೀರ್ವಾಣಿ ಕನ್ನಡದ ವಾಣಿ. ಕನ್ನಡದ ವಾಣಿ. ನವರಸಾಲಂಕಾರಿ ಮೃದು ಮಧುರ ಭಾಷಿಣಿ ನವಸ್ಫೂರ್ತಿದಾಯಿನಿ ಕನ್ನಡದ ವಾಣಿ. ಕನ್ನಡದ ವಾಣಿ. ಕನ್ನಡದ ವಾಣಿ. ಕನ್ನಡದ ವಾಣಿ. ಥ್ಯಾಂಕ್ ಯು ನೀವು ಸರ್. ನಿಜವಾದ ಬಹಳ ಚೆನ್ನಾಗಿ ಹಾಡಿದ್ದೀರ ನೀವು. ಕನ್ನಡದ ಕಣ್ಮಣಿಯೇ ನೀ ಅಲಂಕಾರಿಯಲ್ಲವೇ, ಅಲಂಕಾರಿಯಲ್ಲ ಅಹಂಕಾರಿಯಲ್ಲ ಎನ್ನಲು ನುಡಿಸುವ ಆಂಜನೇಯ. ಲಂಕೆಯ ಹಾರಿ ಸೀತೆಯ ಸಂರಕ್ಷಿಸಿದ ಅದು ನಿಜ ಹನುಮವಾಣಿ. ಸೀತವಾಣಿ ಸೀತಾಯಣಕ್ಕೆ ಪಂಚಾಂಗಗಳನ್ನು ಪಂಚೇಂದ್ರಿಯಗಳನ್ನು ಜಯಿಸಿದ ಗುಡಾಕೇಶ ಹನುಮನ ವಾಣಿಯೋ. ವಾಣಿಯು ಮೂಡಿ ಬರಲು ಸಪ್ತ ಚಕ್ರಗಳಲ್ಲಿ ಸರಸ್ವತಿ ನರ್ತಿಸಿದರೆ ಜಿಹ್ವೆಯೋ ಸರಸ್ವತಿ ವಾಣಿಯಾಗುವುದು. ಕನ್ನಡಕ್ಕೆ ಶಕ್ತಿಯ ತುಂಬುವುದು. ಕನ್ನಡಕ ಬೇಡ ಕಣ್ಣನು ಮಿಟುಕಿಸಬೇಡ. ಜ್ಯೋತಿಯ ರೆಪ್ಪೆಯ ಮಿಟಿಕಿಸದೆ ನೋಡಿದರೆ ಅಂತರಂಗದಲ್ಲಿ ಸರಸ್ವತಿಯು ಪ್ರಾದುರ್ಭವಾಗುವಳು. ಓ ಅದೇ ಗುಡಾಕೇಶದ ಮಹಿಮೆ. ಪ್ರಯತ್ನವೆಂಬ ಸಂಹಿತೆವಿದ್ದರೆ ಸ್ಮೃತಿಯಾಗುವುದು ಸವಿತೆ. ಹೇ ಕವಿತೆ ಕವಿತೆಯೊಳ್ ಸವಿ ತುಂಬಿದರೆ ಕೇಶ ಬಿಳಿಯಾದರೇನು ಅಪವಾದವಾಗದು. ಗುಡಕೇಶವು ನಿನ್ನದಾದರೆ ಕೇಶವನ ಕಾಣಲು ಸಾಧ್ಯವಾಗುವುದು. ಅರುಣೋದಯವಾಗುವುದು. ದಯವಾಗುವುದು. ದಾರಿದ್ರ್ಯವ ಕಳೆಯುವುದು. ಮರಣವಾಗ ಜಯಿಸುವೆ ಅರುಣನ ಕಾಣುವೆ. ಗುಡಗ ಕೇಶವ ನಿನ್ನದಾಗಿಸುವೋ. ಪಂಚೇಂದ್ರಿಯಗಳನ್ನು ಜಯಿಸಿದರೆ ಅರ್ಜುನನಿಗೆ ಪರಮಾರ್ಜುನ ಪರಮಚಕ್ರದ ಜ್ಞಾನವಾಗುವುದು. ಚಕ್ರಗಳ ದಾಟಿಸಿ ಚಕ್ರಗಳ ಜಾಗೃತಗೊಳಿಸಲು ಗುಡಕೇಶವು ನಿಜ ಸತಿಯಾಗುವುದು. ಗುಡಕೇಶ ನಮ್ಮಯ ಕ್ಲೇಶವ ಕಳೆಯೋ. ನಮಸ್ತೆ. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಓಕೆ,
ಮಾಸ್ಟರ್ ಎಲ್ಲರೂ ನಾವೀಗ ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಇವತ್ತು ಹುಣ್ಣಿಮೆ ಇದೆ. ಇವತ್ತು ಹುಣ್ಣಿಮೆ ಇದೆ ಅಲ್ಲ. ಎಲ್ಲರೂ ಇವತ್ತು ಹುಣ್ಣಿಮೆ ಧ್ಯಾನ ಮಾಡಿ, ಬೆಳಗ್ಗೆವರೆಗೂ ಮಾಡಿ ಆಯ್ತಾ. ಮೊದಲು ನಾವು ಮಾನಸಿಕವಾಗಿ ತಯಾರಿರಬೇಕು. ನನ್ನ ಮನಸ್ಸಿನಲ್ಲಿ ಇದ್ರೆ ನಾನು ಮಾಡ್ತೀನಿ, ಮಾಡಬೇಕು ಅನ್ನೋದು ಎಲ್ಲರಿಗೂ ಸಾಧ್ಯ ಇದೆ ಆಯ್ತಾ. ನೋಡಿ, ಇವರು ಲಕ್ಷ್ಮೀ ಮೇಡಮ್ ಅವರೆಲ್ಲ ಈ ಮೂರು ಮಂಡಲ ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಇನ್ನೊಂದು 4 ದಿವಸದಲ್ಲಿ ಇವರು ಯಾರು ಶಶಿಕಲಾ ಮಾಸ್ಟರ್ ಅವ್ರದ್ದು 3ನೇ ಮಂಡಲ ಕಂಪ್ಲೀಟ್ ಆಗ್ತಾ ಇದೆ. ಹಾಗೆ ಇನ್ನು ನಾವು ಒಂದಕ್ಕೆ ಒದ್ದಾಡ್ತಾ ಇರೋದಿಲ್ಲ ಅಥವಾ ಒಂದಕ್ಕೆ ಇನ್ನು ರಾತ್ರಿ ಬೆಳಕರಿಸೋದಕ್ಕೆ ದೊಡ್ಡ ಹರಸಾಹಸ. ಅದು ಸ್ವಲ್ಪ ಒಂದು ಗ್ರಿಪ್ ಸಿಗೋವರೆಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನೀವು ಪ್ರಯತ್ನ ಮಾಡಿ, ಇನ್ನು ಗ್ರಿಪ್ ಸಿಗೋವರೆಗೆ. ಆಮೇಲೆ ಯಾವಾಗ ನಿಮಗೆ ಒಂದು ಗ್ರಿಪ್ ಸಿಗ್ತದೆ, ಆಮೇಲೆ ಕೋಟಿ ಕೊಟ್ಟರೆ ನಿಮ್ಗೆ ಮಲಗಬೇಕು ಅಂತ ಅನ್ಸಲ್ಲ. ಅಂದ್ರೆ ಅದರಲ್ಲಿ ಅಷ್ಟು ಹಿತ ಅನ್ಸಲ್ಲ, ಕುದುಕೊಂಡು ಧ್ಯಾನ ಮಾಡೋದ್ರಲ್ಲಿ ಅಷ್ಟು ಹಿತ ಆಗ್ತದೆ. ಹಾಗಾಗಿ ನಮ್ಮೆಲ್ಲ ಮುಖ್ಯವಾದದ್ದು ಮನಸ್ಸಿರ್ಬೇಕು. ನಾನು ಮಾಡ್ತೇನೆ, ಮಾಡಬೇಕು ಅನ್ನೋದು ಮನಸ್ಸು ಗಟ್ಟಿ ಇದ್ರೆ ಖಂಡಿತ ಎಲ್ಲವೂ ಸಾಧ್ಯ ಇದೆ. ಹಾಗಾಗಿ ಅವರೆಲ್ಲ ನಮಗೆ ಸ್ಫೂರ್ತಿ. ಓಕೆ, ಮಾಡಿ, ಎಲ್ಲರೂ ಮಾಡಿ, ಎಲ್ಲರೂ ನೀರಿಟ್ಟುಕೊಳ್ಳಿ ಆಯ್ತಾ. ನೀರಿಟ್ಟುಕೊಳ್ಳಿ ಎಲ್ಲರೂ. ನಾವು ಈಗ ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ. ನೋಡಿ, ನಮ್ಮ ರಾಜೇಶ್ ಸರ್ ಅವರು ನಮ್ಮ ಗುಡಾಕೇಶ್ವರ ಮಹತ್ವವನ್ನು ಎಷ್ಟು ಚಂದ ಮಾಡಿದ್ರು. ಅವ್ರು ಹೇಳಿದ್ರು, ನಾನು ಹೇಳಲಿಲ್ಲ, ಹನುಮಂತ ಹೇಳಿಸಿದ ಅಂತ ಒಳಗಡೆ. ಮತ್ತೆ ಹನುಮಂತ ದೇವರೇ ಹೇಳಿಬಿಟ್ರು ಎಷ್ಟು ಇದರ ಮಹತ್ವ ಇದೆ, ನಾವು ಹೇಗೆ ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕಾಗಿದೆ ಅಂತ. ಇಷ್ಟೆಲ್ಲ ಹೇಳಿಯೂ ನಾವು ಮಾಡಲಿಲ್ಲ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಭು